ಮೇಜರ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕೋಆಪರೇಟಿವ್ ಏರಿಯಾ ಏನಿದೆ ನಿಮಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದರ ಜೊತೆಗೆ ನಿಮಗೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಬರ್ತದೆ, ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತದೆ, ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತದೆ, ಎಷ್ಟೊಂದು ಮಾರ್ಕ್ಸ್ ಇರ್ತದೆ, ಮತ್ತೆ ಯಾವ ಟೈಪ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಇರ್ತದೆ, ಅದರ ಬಗ್ಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ನಿಮ್ಗೆ ಇವಾಗ ಆಲ್ರೆಡಿ ಏನ್ ಕಾಲ್ಫಾರ್ಮ್ ಆಗಿದೆ KMF ಕಡೆಯಿಂದ ಶಿವಮೊಗ್ಗ ಡೇರಿಯಾ ಶಿಮೂಲ್ ರೆಕ್ರೂಟ್ಮೆಂಟ್ ಪ್ರಾಸೆಸ್, ಅದರ ಜೊತೆಗೆ ಗೋಮೂಲ್ ಗುಲ್ಬರ್ಗ ಡೇರಿದು ಅತಿ ಶೀಘ್ರದಲ್ಲೇ ಇದು ನೋಟಿಫಿಕೇಶನ್ ಆಗ್ತದೆ. ಸೊ ನೋ ನೀಡ್ ಟು ಬಿ ವರ್ರಿಡ್. ಸೊ ಈ ಒಂದು ಶಿಮೂಲ್ಗೆ ಸುಮಾರು 194 ಪೋಸ್ಟ್ ಯಾರು ಅಪ್ಲೈ ಮಾಡಿದಿರಿ ಅವರು, ಮತ್ತೆ ಗೋಮೂಲ್ ಮತ್ತೆ ಇನ್ನಿತರ KMF ನ ಎಕ್ಸಾಮಿನೇಷನ್ ಈ ವರ್ಷದಲ್ಲೇ ಬರ್ತವೆ. ಸೊ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರ್ತದೆ ಅಂತ ಹೇಳಿದ್ರೆ, ಯೂಶಲಿ ನಿಮಗೆ 6 ಸಬ್ಜೆಕ್ಟ್ಸ್ ಬರ್ತದೆ. ಮೊದಲನೆಯದು ಪಾಲಿಟಿ, ಭಾರತದ ಸಂವಿಧಾನ. ಆದ ಮೇಲೆ ನಿಮ್ಮ KMF ರಿಲೇಟೆಡ್ ಟಾಪಿಕ್ಸ್, ಆದ್ಮೇಲೆ ಕೋಆಪರೇಟಿವ್ಸ್, ಆದಮೇಲೆ ಕನ್ನಡ, 5th ಒನ್ ಜನರಲ್ ನಾಲೆಡ್ಜ್, 6th ಒನ್ ಬಂದಿದೆ ಇಂಗ್ಲಿಷ್. ಸೊ ಯಾವ ಸಬ್ಜೆಕ್ಟ್ಗೆ ಎಷ್ಟೊಂದು ಮಾರ್ಕ್ಗಳು ಬರ್ತದೆ? ಸಂವಿಧಾನ ಪಾಲಿಟಿಗೆ 25 ಅಂಕಗಳು ಬರ್ತದೆ, KMF 25, ಕೋಆಪರೇಟಿವ್ಸ್ 50, ಕನ್ನಡ 50, ಜನರಲ್ ನಾಲೆಡ್ಜ್ 25, ಇಂಗ್ಲಿಷ್ 25. ಸೊ ಟೋಟಲಿ 200 ಮಾರ್ಕ್ಸ್. ಐ ಆಮ್ ಕ್ಲಿಯರ್ ವಿತ್ ದಿಸ್? ಎಲ್ಲರಿಗೂ ಕ್ಲಿಯರ್ ಆಯ್ತು? ಸೊ 200 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ನೀವು ಜಾಸ್ತಿ ಕನ್ಫ್ಯೂಷನ್ ಆಗೋದು ಬೇಡ. ಒಂದು ಕ್ವಶನ್ಗೆ ಎಷ್ಟೊಂದು ಮಾರ್ಕ್ಸ್ಗಳು ಬರ್ತವೆ, ಏನು ಎತ್ತ ಅಂತ. ಸೊ ಒಂದು ಕ್ವಶನ್ಗೆ 1 ಮಾರ್ಕ್ ಕೊಟ್ರು ನಿಮ್ಗೆ 200 ಕ್ವಶನ್ಸ್ ಬರ್ತವೆ. ಟೋಟಲಿ 200 ಕ್ವಶನ್ಸ್, 200 ಮಾರ್ಕ್ಸ್. ಇಲ್ಲವಾ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ 100 ಮಾರ್ಕ್ಸ್, 100 ಕ್ವಶನ್ಸ್ ಇರ್ತವೆ. 2 ಅವರ್ಸ್ ಟೈಮ್ ಡ್ಯೂರೇಷನ್ ಇರ್ತದೆ. ಮತ್ತೆ ನೆಗೆಟಿವ್ ಮಾರ್ಕಿಂಗ್, ಯಾವುದೇ ತರಹದ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಯಾರೆಲ್ಲ ಎಕ್ಸಾಮ್ ಅಪಿಯರ್ ಆಗ್ತೀರಿ ಅವರು ನಿಮಗೆ 100 ಕ್ವಶನ್ಸ್ ಕೊಟ್ಟಿದ್ರೆ 100 ಅಟೆಂಡ್ ಆಗಿ, 200 ಕೊಟ್ಟಿದ್ರೆ 200 ಅಟೆಂಡ್ ಆಗಿ, ಯಾವುದೇ ಕಾರಣಕ್ಕೂ ಯಾವುದನ್ನು ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆ, ಯು ಶುಡಂಟ್ ಹ್ಯಾವ್ ಟು ಮಿಸ್ ಎನಿ ಸಿಂಗಲ್ ಕ್ವಶನ್ಸ್ ಆಲ್ಸೋ. ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಮೋಸ್ಟ್ಲಿ MCQ ಟೈಪ್ ಇರ್ತದೆ, ಪೆನ್ ಅಂಡ್ ಪೇಪರ್ ಟೈಪ್ ಇರ್ತದೆ. MCQ ಅಂದ್ರೆ ಏನು? MCQ ಅಂದ್ರೆ ನಿಮಗೆ ಒಂದು ಕ್ವಶನ್ ಕೋಆಪರೇಟಿವ್ where did cooperative started? A, America. B, United Kingdom. England. C, Africa. ಡಿ ಇಂಡಿಯಾ. ಈ ತರ ಕ್ವಶನ್ ಬರ್ತದೆ ನಿಮಗೆ. ಫಸ್ಟ್ ಕ್ವಶನ್ 4 ಮಾರ್ಕ್ಸ್, 4 ಡಾಟ್ಸ್ ಇರ್ತದೆ. ಇದರಲ್ಲಿ ಕರೆಕ್ಟ್ ಡಾಟ್ ಅನ್ನ ನೀವು ಫಿಲ್ ಮಾಡಬೇಕು. ಹೀಗೆ ಸೆಕೆಂಡ್ ಕ್ವಶನ್ 4 ಡಾಟ್ಸ್ ಇರ್ತದೆ. ಇದರಲ್ಲಿ ನಿಮ್ಗೆ ಕರೆಕ್ಟ್ ಆನ್ಸರ್ ಅನ್ನ ನೀವು ಫಿಲ್ ಮಾಡಬೇಕು. ಈ ತರ ನಿಮಗೆ ಎಕ್ಸಾಮಿನೇಷನ್ ಇರ್ತದೆ. ಓಕೆನಾ? ಇದು ಕ್ಲಿಯರ್ ಇದ್ರೆ ಐ ವಿಲ್ ಗೋ ಅಹೆಡ್. ಹಲೋ, ಕೇಳಿಸ್ತಿದೆ ಎಲ್ರಿಗೂ? ಮಾಡ್ಕೊಂಡು ಮಾತಾಡಿ. ನಿಮ್ಗೆ ಪ್ರಶ್ನೆ ಕೇಳಿದಾಗ ಓಕೆ ಡನ್. ನಿಮ್ಗೆ ಈ ತರ ನಿಮ್ ಕ್ವಶನ್ಸ್ ಇರ್ತದೆ, ಪ್ಯಾಟರ್ನ್ ಈ ತರ ಇರ್ತದೆ, ಸಿಲೆಬಸ್ ಈ ತರ ಇರ್ತದೆ. ಪಾಲಿಟಿ KMF ನಿಮ್ಗೆ
ನಿಮಗೆ ಸಬ್ಜೆಕ್ಟ್ಸ್ ಇವೆಲ್ಲ ಇರ್ತದೆ. ಸೊ ಇದರಲ್ಲಿ ಒಂದು ದೊಡ್ಡ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕೋಆಪರೇಟಿವ್ ಇಂದ ನಿಮ್ಗೆ 50 ಮಾರ್ಕ್ಸ್ ಬರ್ತದೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಅದರ ಜೊತೆಗೆ ನಮ್ದು KMF ಕೋರ್ಸ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಅವ್ರಿಗೆಲ್ರಿಗೂ ಒಂದು ಸಜೆಷನ್ ಏನಂದ್ರೆ ಯು ಶುಡ್ ಹ್ಯಾವ್ ಟು ಅಟೆಂಡ್ ದ ಕ್ಲಾಸಸ್ ಥ್ರೂ ಆಪ್ ಓನ್ಲಿ. ನಮ್ಮ ಆಪ್ ಇದೆ, ಆಪ್ ಅಲ್ಲೇ ನಿಮ್ಗೆ ರೆಕಾರ್ಡೆಡ್ ವಿಡಿಯೋಸ್ ಸಿಗೋದು, ಲೈವ್ ಕ್ಲಾಸಸ್ ಸಿಗೋದು. ದಿಸ್ ಇಸ್ ಸೆಂಟ್ರಲಿ ನಾವು ಯಾವಾಗಾದ್ರೂ ಗೂಗಲ್ ಮೀಟ್ ಹಾಕಿದಾಗ ಮಾತ್ರ ನಿಮ್ಗೆ ಈ ತರ ಒಂದು ಗೂಗಲ್ ಮೀಟ್ ನ ಅವೈಲಬಿಲಿಟಿ ಇರ್ತದೆ. ಸೊ ರೆಸ್ಟ್ ಆಫ್ ದ ಟೈಮ್ಸ್ ಯು ಶುಡ್ ಹ್ಯಾವ್ ಟು ಯೂಸ್ ಆಪ್. ಸೊ ಯಾರೆಲ್ಲ ಇನ್ನ ಕೋರ್ಸ್ ಅನ್ನು ಪರ್ಚೇಸ್ ಮಾಡಿಲ್ಲ, ಯಾರೆಲ್ಲ ಕೋರ್ಸ್ ಪರ್ಚೇಸ್ ಮಾಡಕ್ಕೆ ಇಷ್ಟ ಇದೆ ಅವ್ರು ಈ ನಂಬರ್ ಕಾಲ್ ಮಾಡಿ ಯು ಕ್ಯಾನ್ ಪರ್ಚೇಸ್ ದ ಕೋರ್ಸ್ 9611621195. ಸೊ ಈ ಒಂದು ಕೋರ್ಸ್ ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಇರ್ತದೆ, ಬೈಲಿಂಗಲ್ ಕೋರ್ಸ್. ಇದರಲ್ಲಿ ನಿಮ್ಗೆ ಏನೆಲ್ಲ ಕೊಡ್ತೀವಿ ನಾವು ಅಂತ ಹೇಳಿದ್ರೆ ವಿಲ್ ಬಿ ಪ್ರೊವೈಡಿಂಗ್ ಯು ಲೈವ್ ಆರ್ ರೆಕಾರ್ಡೆಡ್ ಕ್ಲಾಸಸ್, ಮತ್ತೆ ಮೆಟೀರಿಯಲ್ ಕೊಡ್ತೀವಿ, ಬೈಲಿಂಗ್ವಲ್ ಮೆಟೀರಿಯಲ್ ಕ್ಲಾಸಸ್ ಬೈಲಿಂಗ್ವಲ್ ಇರ್ತದೆ, ಅಂದ್ರೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರ್ತದೆ. ಮತ್ತೆ ಸ್ಪೆಷಲಿ ಟೆಸ್ಟ್ ಸೀರೀಸ್ ಪ್ಲೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್. 25ರಿಂದ 30 ಟೆಸ್ಟ್ಗಳು ಇರ್ತದೆ. ಯಾವುದೇ ಕಾರಣಕ್ಕೂ ನಾವು ಸಪರೇಟ್. ಸೊ ಯು ಶುಡ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಓಕೆ, ಇದುವರೆಗೆ ಏನಾದ್ರು ಡೌಟ್ ಇದೆ ನಿಮಗೆ, ನಿಮ್ಮ ಅಪ್ಲಿಕೇಶನ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರು ವಿ ವಿಲ್ ಡಿಸ್ಕಸ್ ಇಸ್ ಲೇಟರ್. ಸೊ ಈ ಒಂದು ಹಾಫ್ ಅನ್ ಅವರ್ ಐ ನೀಡ್ ಟು ಡಿಸ್ಕಸ್ ಅಬೌಟ್ ಮೈ ಸಬ್ಜೆಕ್ಟ್. ಸೊ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದಾದ ಮೇಲೆ ಇವತ್ತು ಜಸ್ಟ್ ಅನ್ ಇಂಟ್ರೊಡಕ್ಷನ್ ಕ್ಲಾಸ್. ಸೊ ಹೊಸಬ್ರು ಎಲ್ಲರೂ ಜಾಯ್ನ್ ಆಗಿದ್ದೀರಾ? ಯಾರು ಮಾತಾಡ್ತಿಲ್ಲ, ಏಕೆ? ನಿಮ್ ಡೌಟ್ಸ್ ಸಾಲ್ವ್ ಆಗೋದಿಲ್ಲ. ಇಲ್ಲ ಸರ್, ಜಾಯ್ನ್ ಆಗಿದ್ದೀವಿ. ಬಂದ ಪುಟ್ಟ ಹೋದ ಪುಟ್ಟ ಅಂತ ಕ್ಲಾಸ್ ನೋಡ್ತಿರ್ತೀರಾ ಅಷ್ಟೇ. ಇಲ್ಲ ಸರ್, ಜಾಯ್ನ್ ಆಗಿದ್ದೀವಿ. ಏನ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಕ್ ಕಷ್ಟನಾ ನಿಮ್ಗೆ? ಏನಿಲ್ಲ ಸರ್. ಇಲ್ಲಿ ನೋಡಿ, ಕ್ಲಾಸಸ್ ಹೀಗೆ ಬೈಲಿಂಗಲ್ ಇರ್ತದೆ. ಸೊ ಸುಮಾರು ಜನ ಕನ್ನಡದಲ್ಲಿ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ವಿ ಹ್ಯಾವ್ ಡಿಡ್ ಇಟ್. ಸೊ ಈ ಒಂದು ಕೋಆಪರೇಟಿವ್ ನೋಟ್ಸ್, ಕೋಆಪರೇಟಿವ್ ಕ್ಲಾಸಸ್ ಹೇಗೆ ನಡೀತದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಐ ವಿಲ್ ಸ್ಟಾರ್ಟ್ ಮೈ ಕ್ಲಾಸಸ್ ವಿತ್ ಡಿಸ್ಕಸಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್. ನಿಮ್ಗೆ ಏನ್ ಮೋಸ್ಟ್ ಪ್ರೊಬೆಬಲ್ ಕ್ವಶನ್ಸ್, ಇದರಿಂದಾನೇ ನಿಮಗೆ ಒಂದು 60 to 70% ಆಫ್ ಕೋಆಪರೇಟಿವ್ ಕ್ವಶನ್ಸ್ ಬರಬೇಕು ಅನ್ನುವ ಒಂದು ಡಿಸ್ಕಸ್ ಮಾಡ್ತೀನಿ. ಕ್ವಶನ್ ಅಂಡ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀವಿ. ಅದಾದ ಮೇಲೆ ಕ್ಲಾಸಿಫಿಕೇಶನ್ ಆಫ್ ಅಂತಾರಾಷ್ಟ್ರೀಯ ಸಹಕಾರ ದಿನ ಮತ್ತೆ ರಾಷ್ಟ್ರೀಯ ಸಹಕಾರ ದಿನ, ಇದರ ಮೋಟೋ, ಥೀಮು ಮತ್ತೆ ಇದರ ಡೇಟ್ಸ್, ಆದ್ಮೇಲೆ ಸಹಕಾರ ಸಂಘದ ಮ್ಯಾನೇಜ್ಮೆಂಟ್, ವ್ಯವಸ್ಥಾಪನೆ ಮತ್ತೆ ಡೈರಿ ಕೋಆಪರೇಟಿವ್ಸ್ ರಿಲೇಟೆಡ್ ಕ್ವಶನ್ಸ್. ಅದಾದ ಮೇಲೆ ಸಹಕಾರ ರಿಲೇಟೆಡ್ ಇದರ ಡಿಫ್ರೆಂಟ್ ಕೋಆಪರೇಟಿವ್ ರಿಲೇಟೆಡ್ ಮೂವ್ಮೆಂಟ್ಸ್ ಆಗಿರ್ಬೋದು, ಮತ್ತೆ ಅಪಾರ್ಟ್ ಫ್ರಮ್ ಡೈರಿ ಕೋಆಪರೇಟಿವ್ಸ್ ಅದರ್ ಕೋಆಪರೇಟಿವ್ಸ್ ಬಗ್ಗೆ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಕ್ಲಾಸ್ ಅಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ಅಬೌಟ್ ಕೋಆಪರೇಟಿವ್ಸ್. ಒಂದು ಸ್ವಲ್ಪ ನಿಮ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ನೋಟ್ಸ್ ಮತ್ತೆ ಈ ಒಂದು ಕೋಆಪರೇಟಿವ್ ಸೆಕ್ಟರ್ ನಿಮ್ಗೆ ನಾಟ್ ಓನ್ಲಿ KMF, ನಿಮ್ಮ DCC ಬ್ಯಾಂಕ್ಸ್ ಸಹ ಹೆಲ್ಪ್ ಆಗ್ತದೆ. ಸೊ ಸೇಮ್ ಕೈಂಡ್ ಆಫ್ ಪ್ಯಾಟರ್ನ್, ಸೇಮ್ ಕೈಂಡ್ ಆಫ್ ಸಿಲೆಬಸ್, ಸೇಮ್ ಕೈಂಡ್ ಆಫ್. ಸರ್, ನೀವು ನೋಟ್ಸ್ ಕೊಟ್ಟಿದ್ದೀರಲ್ಲ, ಅದು ಅದ್ರಲ್ಲಿಂದಾನೇ ಸರ್ ಮಾಡ್ತಾ ಇರೋದಾ ನೀವು? ಇಲ್ಲ, ಇದು ಹೊಸ ನೋಟ್ಸ್. ಇದು ಓಕೆ ಸರ್. ಓಕೆ ಸರ್, 1 ಸೆಕೆಂಡ್ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು 1 ಸೆಕೆಂಡ್ ಅಂತ ಹೇಳ್ಬಿಟ್ಟು ನಿಮ್ಗೋಸ್ಕರ ವೇಟ್ ಮಾಡಕ್ ಆಗೋದಿಲ್ಲ. ನಿಮ್ ಡೌಟ್ ಇದ್ರೆ ಪಟ್ ಅಂತ ಕೇಳಬೇಕು, ಮುಂದೆ ಹೋಗ್ತಾ ಇರಬೇಕು. ಸುಮಾರು ನೋಟ್ಸ್ ಯಾವ್ದು ಸಿಕ್ಕಿಲ್ಲ ಸರ್ ನಮ್ಗೆ. ನಾ ಇವತ್ತೇ ಜಾಯ್ನ್ ಆಗಿರೋದು. ಇವತ್ತು ಜಾಯ್ನ್ ಆಗಿದ್ರೆ ನೀವು ಬೇರೆ ಮಾರ್ನಿಂಗ್ ಟೈಮ್ ಅಲ್ಲಿ ಕಾಲ್ ಮಾಡ್ಬಿಟ್ಟು ಹೇಳಿ, ನಿಮ್ಗೆ ನಾವು ಹೆಲ್ಪ್ ಮಾಡ್ತಾರೆ ಟೀಮ್ ಅವರು. ಓಕೆ 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 ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಇಲ್ಲಿ ಕೊಟ್ಟಿದ್ದೀನಿ. ಇನ್ನೊಮ್ಮೆ ನೋಟ್ಸ್ ತಲುಪಿದಾಗ ನೀವು ನೋಡ್ಕೋಬಹುದು ಯಾವ್ಯಾವ ಏರಿಯಾಸ್ ಇಂದ ಎಷ್ಟೊಂದು ಕ್ವಶನ್ಸ್ ಬರ್ತವೆ ಅಂತ. ಓಕೆ, ಸ್ಟಾರ್ಟ್. ಸೊ ಚಾಪ್ಟರ್ 1 ಅಲ್ಲಿ ನಿಮಗೆ ಕೋಆಪರೇಟಿವ್ ಸೊಸೈಟಿ, ಇದರ ಪ್ರಿನ್ಸಿಪಲ್ಸ್, ಹಿಸ್ಟ್ರಿ, ವರ್ಲ್ಡ್ ಅಂಡ್ ಇಂಡಿಯಾ ಅಲ್ಲಿ ಹೇಗೆ ಉದ್ಭವ ಆಯಿತು, ಅದರ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ವಾಟ್ ಈಸ್ ಕೋಆಪರೇಟಿವ್ ಸೊಸೈಟಿ? ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ಕ್ಲೀನ್ ಆಗಿ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಇನ್ಸ್ಟೆಡ್ ಆಫ್ ಯು reading in paragraph format of notes, I have made
ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಸೊ ದಟ್ ನಿಮ್ಮ ಏನು ರೀಡಿಂಗ್ ಕ್ಯೂರಿಯಾಸಿಟಿನ ಇನ್ಕ್ರೀಸ್ ಮಾಡ್ತದೆ, ಸೊ ದಟ್ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿನೂ ತುಂಬಾ ಜಾಸ್ತಿ ಆಗ್ತದೆ. ಸೊ ಇದನ್ನ ನೋಡಬಹುದು ನೀವು. ಐ ಹ್ಯಾವ್ ಗಿವೆನ್ ದ ಆನ್ಸರ್ ಫಾರ್ ಇಟ್. ಎ ಕೋಆಪರೇಟಿವ್ ಸೊಸೈಟಿ ಇಸ್ ಅನ್ ಆಟೋನಮಸ್ ಅಸೋಸಿಯೇಷನ್ ಆಫ್ ಪೀಪಲ್ ಹೂ ವಾಲಂಟರಿಲಿ ಯುನೈಟ್. ಯಾರನ್ನೂ ಫೋರ್ಸ್ಫುಲ್ ಆಗಿ ಕರೆಯೋದಿಲ್ಲ. ಪೀಪಲ್ಸ್ ಅವರಾಗಿ ಖುದ್ದಾಗಿ ಬಂದು ವಾಲಂಟರಿ ಆಗಿ ಯುನೈಟ್ ಆಗಿ ಮೀಟ್ ಆಗಿ ಅಂಡ್ ದೇ ವಿಲ್ ಯುನೈಟ್ ಫಾರ್ ದ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ನೀಡ್ಸ್. ಅವರ ಏನು ಎಕನಾಮಿಕ್ ಬೆನಿಫಿಟ್ಸ್ ಇದೆ, ಸೋಷಿಯಲ್ ಬೆನಿಫಿಟ್ಸ್ ಇದೆ, ಕಲ್ಚರಲ್ ನೀಡ್ಸ್ ಇದೆ, ಅದರಗೋಸ್ಕರ ವಾಲಂಟರಿಯಲ್ಲಿ ಆಗಿ, ಈ ವರ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅಟಾನಮಸ್ ಆಗಿ. ಸೊ ಅವ್ರನ್ನ ಬೈ ಫೋರ್ಸ್ಫುಲ್ ಯಾರಿಗೂ ಕರ್ಕೊಂಡ್ ಬರಬಾರ್ದು, ಬಂದು ಯುನೈಟ್ ಆಗಿ ಒಂದು ಆರ್ಗನೈಸೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆಲ್ ದ ಪೀಪಲ್ಸ್ ಹೂ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಸೆಸ್ ಆರ್ ದ ಓನರ್ಸ್. ಯಾರೇ ಆಗಿರ್ಲಿ ಅದರಲ್ಲಿ ಮೇಲೆ ಕೆಳಗೆ ಇರೋದಿಲ್ಲ. ಎವ್ರಿ ಒನ್ ಹ್ಯಾಸ್ ಈಕ್ವಲ್ ಇಂಪಾರ್ಟೆನ್ಸ್ ಇನ್ ದಟ್ ಅಸೋಸಿಯೇಷನ್. ಅದನ್ನ ನಾವು ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಸೊ ಡೆಮೋಕ್ರೆಟಿಕಲಿ ಕಂಟ್ರೋಲ್ಡ್ ಎಂಟರ್ಪ್ರೈಸ್. ಡೆಮೋಕ್ರೆಟಿಕ್ ಅಂತ ಹೇಳಿದ್ರೆ ಏನು, ಎಲ್ರಿಗೂ ವೋಟ್ ಹಾಕುವ ಹಕ್ಕಿರ್ತದೆ. ಡೆಮೋಕ್ರೆಟಿಕ್ ಅಂದ್ರೆ ವೋಟಿಂಗ್ ಪವರ್. ಓಕೆ, ಇದನ್ನ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಮತ್ತೆ ಹೂ ಗೇವ್ ದಿಸ್ ಡೆಫಿನೇಷನ್? ಈ ಒಂದು ಡೆಫಿನೇಷನ್, ಈ ಎಕ್ಸಾಕ್ಟ್ ಡೆಫಿನೇಷನ್ ಯಾರು ಕೊಟ್ರು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್. ಸೊ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ, ಸಿಂಪಲ್ ಆಗಿದ್ರು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸೊ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ಮತ್ತೆ ಸಹಕಾರದ ಮೌಲ್ಯಗಳು, ಕೋಆಪರೇಟಿವ್ ವ್ಯಾಲ್ಯೂಸ್. ಸೊ ಹೆಲ್ಪ್, ಸ್ವಸಹಾಯ ಅಂಡ್ ಪರಸ್ಪರ ಸಹಾಯ ಅಂದ್ರೆ ಯು ಶುಡ್ ಹ್ಯಾವ್ ಟು ಹೆಲ್ಪ್ ಯೋರ್ ಸೆಲ್ಫ್ ಅಂಡ್ ಆಲ್ಸೋ ಹೆಲ್ಪ್ ಅದರ್ ಪೀಪಲ್. ಅದಾದ ಮೇಲೆ ಸ್ವಯಂ ಜವಾಬ್ದಾರಿ, ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಯಾವುದೇ ಆಕ್ಟ್ಸ್ ನೀವು ಮಾಡ್ತಿರ್ಲಿ ಅದನ್ನ ಯು ಶುಡ್ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಮತ್ತೆ ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಅಂದ್ರೆ ವೋಟಿಂಗ್ ಪವರ್ಸ್ ಫಾರ್ ಆಲ್, ವೋಟಿಂಗ್ ಫಾರ್ ಆಲ್ ದ ಪೀಪಲ್, ಆಲ್ ದ ಮೆಂಬರ್ಸ್ ಯಾರು ಜಾಯ್ನ್ ಆಗಿರ್ತೀರಿ ಅವರಿಗೆ. ಅದಾದ ಮೇಲೆ ಸಮಾನತೆ, ಈಕ್ವಾಲಿಟಿ, ಎಲ್ರಿಗೂ ಈಕ್ವಲ್ ರೈಟ್ಸ್ ಇರ್ತದೆ ಅದರ ಬಗ್ಗೆ ಅದು. ಮತ್ತೆ ನ್ಯಾಯ ಸಮರ್ಥತೆ, ಮತ್ತೆ ಈಕ್ವಿಟಿ ಅಂದ್ರೆ ಈಕ್ವಿಟಿ ಶೇರ್ಸ್. ಏನಾದ್ರೂ ನಿಮಗೆ ನಾಳೆ ಆರ್ಗನೈಸೇಷನ್ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಡಿವೈಡೆಡ್ ಈಕ್ವಲಿ ಅಮಾಂಗ್ ದ ಮೆಂಬರ್ಸ್. ಮತ್ತೆ ಒಗ್ಗಟ್ಟು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸಾಲಿಡಾರಿಟಿ, ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಕೋಆಪರೇಟಿವ್ಸ್. ಸೊ ದೇರ್ ಆರ್ 7 ವ್ಯಾಲ್ಯೂಸ್. ಸೊ ಯು ಶುಡ್ ಹ್ಯಾವ್ ಟು ಇದನ್ನ ಬೈ ಹ್ಯಾಟ್ ಮಾಡ್ಕೋಬೇಕು. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ 6 ವ್ಯಾಲ್ಯೂಸ್ ಇದಾವೆ. ಮತ್ತೆ ಪ್ರಿನ್ಸಿಪಲ್, 7 ಕೋಆಪರೇಟಿವ್ ಪ್ರಿನ್ಸಿಪಲ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್. ಯಾವುದು ಅಂದ್ರೆ ವಾಲಂಟರಿ ಅಂಡ್ ಓಪನ್ ಮೆಂಬರ್ಶಿಪ್. ಎಲ್ಲರೂ ವಾಲಂಟರಿ ಆಗಿ ಇನ್ವಾಲ್ವ್ ಆಗ್ಬೇಕು, ಯಾರನ್ನು ಫೋರ್ಸ್ಫುಲ್ ಆಗಿ ಇದರಲ್ಲಿ ಕರ್ಕೊಂಡು ಬರಬಾರದು. ಓಕೆ, ನೋ ಫೋರ್ಸ್ಫುಲ್ ಪಾರ್ಟಿಸಿಪೇಷನ್. ನೆಕ್ಸ್ಟ್ ಓಪನ್ ಮೆಂಬರ್ಶಿಪ್, ಸದಸ್ಯತ್ವ ಎಲ್ರಿಗೂ ಮುಕ್ತವಾಗಿರ್ತದೆ. ಅಂದ್ರೆ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. ಇಟ್ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕ್ಯಾಸ್ಟ್, ಇದು ಏನು ನಿಮಗೆ ತಡೆಗಟ್ಟೋದಿಲ್ಲ. ಮತ್ತೆ ಪ್ರಜಾಸತ್ತಾತ್ಮಕ ಸದಸ್ಯ ನಿಯಂತ್ರಣ, ಡೆಮೋಕ್ರೆಟಿಕ್ ಮೆಂಬರ್ ಕಂಟ್ರೋಲ್ ಅಂದ್ರೆ ವೋಟಿಂಗ್. ಥ್ರೂ ವೋಟಿಂಗ್ ರೈಟ್ಸ್ ಯು ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಯುವರ್ ಪವರ್ಸ್. ಮತ್ತೆ ಸದಸ್ಯರ ಆರ್ಥಿಕ ಪಾಲ್ಗೊಳ್ಳುವಿಕೆ, ಮೆಂಬರ್ಸ್ ಎಕನಾಮಿಕಲಿ ಪಾರ್ಟಿಸಿಪೇಟ್ ಮಾಡಬೇಕು. ಒಬ್ಬರು ಜಾಸ್ತಿ ದುಡ್ಡು ಹಾಕೋದು, ಇನ್ನೊಬ್ರು ಕಡಿಮೆ ದುಡ್ಡು ಹಾಕೋದು. ವೆನ್ ಯು ಸ್ಟಾರ್ಟ್ ಆರ್ಗನೈಸೇಷನ್ ಎಲ್ಲರೂ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ನೆಕ್ಸ್ಟ್ ಅಟಾನಮಿ ಅಂಡ್ ಇಂಡಿಪೆಂಡೆನ್ಸ್, ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ. ಸೊ ಈ ಒಂದು ಕೋಆಪರೇಟಿವ್ಸ್ ಗೆ ಯಾವ ಪವರ್ ಇರ್ತದೆ ಅಂದ್ರೆ ದೇ ಆರ್ ಅಟಾನಮಸ್ ಬಾಡೀಸ್ ಅಂಡ್ ಇಂಡಿಪೆಂಡೆಂಟ್. ಸೊ ಇದನ್ನ ನೀವು ಮೋಸ್ಟ್ಲಿ ನೋಡಿರ್ಬಹುದು. ಇವಾಗ ನಿಮ್ಗೆ ಏನೇ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇರ್ತದೆ ಆದ್ರೆ ಇರುವುದ್ರಿಂದ ಇಷ್ಟೊಂದ್ ಸತಿ ಅವ್ರು ರೀನೋಟಿಫಿಕೇಶನ್ ಮತ್ತೆ ಬೇರೆ ಬೇರೆ ಚೇಂಜಸ್ ಎಲ್ಲ ಮಾಡ್ಕೊಂತಿರೋದು. ನೆಕ್ಸ್ಟ್ ಶಿಕ್ಷಣ ತರಬೇತಿ ಮತ್ತು ಮಾಹಿತಿ, ಎಜುಕೇಶನ್, ಟ್ರೈನಿಂಗ್ ಅಂಡ್ ಇನ್ಫಾರ್ಮೇಶನ್. ಸೊ ಇದರಲ್ಲಿ ನಿಮ್ಗೆ ಎಜುಕೇಶನ್ ಪ್ರೊವೈಡ್ ಮಾಡಬೇಕು, ಟ್ರೈನಿಂಗ್ ಇರುತ್ತದೆ, ಮತ್ತೆ ಇನ್ಫಾರ್ಮೇಶನ್ ಇಟ್ ಶುಡ್ ಬಿ ಅವೈಲೇಬಲ್. ಮತ್ತೆ ಸಹಕಾರ ಸಂಘಗಳ ನಡುವಿನ ಸಹಕಾರ, ಏನು ಕೋಆಪರೇಟಿವ್ ಸೊಸೈಟೀಸ್ ಇರ್ತದೆ ಅದರ ನಡುವೆ ಸಹಕಾರ ಇರಬೇಕು, ಅಂದ್ರೆ ಕೋಆಪರೇಷನ್ ಇರಬೇಕು. ಡಿಫ್ರೆಂಟ್ ಕೋಆಪರೇಟಿವ್ ಸೊಸೈಟಿ 1, ಕೋಆಪರೇಟಿವ್ ಸೊಸೈಟಿ 2, 3, 4 ಇವರ ನಡುವೆ ಸಹಕಾರ. ಸೇಮ್ ಆಸ್ ಮೆಂಬರ್ಸ್ ನ ನಡುವೆ ಹೇಗೆ ಸಹಕಾರ ಇರ್ತದೋ ಹಾಗೆ ಡಿಫ್ರೆಂಟ್ ಇಂಡಿವಿಜುವಲ್ ಕೋಆಪರೇಟಿವ್ ಸೊಸೈಟಿ ಜೊತೆನೂ ಸಹಕಾರ ಇರಬೇಕು. ಮತ್ತೆ ಸಮಾಜದ ಬಗ್ಗೆ ಕಾಳಜಿ, ಕನ್ಸರ್ನ್ ಫಾರ್ ಕಮ್ಯುನಿಟಿ. ಅಂದ್ರೆ ಈ ಒಂದು ಕೋಆಪರೇಟಿವ್ ಸೊಸೈಟೀಸ್ ಮಾಡ್ತಾರಲ್ಲ, ಯಾವ್ದಕ್ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ಶುಡಂಟ್ ಬಿ ಫಾರ್ ಮೇಕಿಂಗ್ ವೆಪನ್ಸ್ ಆಗಿರ್ಬೋದು, ಮತ್ತೆ ಯಾರ ಮೇಲೆ ಆದ್ರೂ ವಾರ್ ಮಾಡಕ್ ಆಗಿರ್ಬೋದು, ಈ ತರ ಮಾಡಬಾರ್ದು. ದೀಸ್ ಆರ್ ದ ಇಲ್ಲಿಗಲ್ ಆಕ್ಟಿವಿಟೀಸ್. ಈ ತರ ಒಂದು ಕಮ್ಯುನಿಟಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡೋದ್ರ ಪ್ರಕಾರ ನೀವು ಮಾಡಬಾರ್ದು. ಇಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ದ ಕಮ್ಯುನಿಟಿಗೆ ಒಂದು ಡೆವಲಪ್ಮೆಂಟ್ ಅಂಡ್ ಪ್ರೋಗ್ರೆಸ್ ಕಡೆ ತಗೊಂಡು ಹೋಗುವ ತರ ನಿಮಗೆ ಇದರ ಪ್ರಿನ್ಸಿಪಲ್ಸ್ ಇರಬೇಕು ಅಂತ. ಓಕೆ, ಮತ್ತೆ ಈ ಮೌಲ್ಯಗಳು ಮತ್ತು ತತ್ವಗಳು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ದ ಡೇಟ್ ಆಫ್ ಅಡಾಪ್ಷನ್ ಆಫ್ ದೀಸ್.
The International Cooperative Alliance, when were the values principles adopted? International Cooperative Alliance formally adopted cooperative values and principles at its Congress. ಕಾಂಗ್ರೆಸ್ ಅಂದ್ರೆ ಏನ್ ಹೇಳಿ, ಅವರ ಒಂದು ಆರ್ಗನೈಸೇಷನ್. ಇವಾಗ ಕಾಂಗ್ರೆಸ್ ಅಂತ ಹೇಳಿದ್ರೆ ಪಾರ್ಟಿ ಅನ್ಕೊಳಕ್ ಹೋಗ್ಬೇಡಿ. ಕಾಂಗ್ರೆಸ್ ಅಂದ್ರೆ ಎ ಯೂನಿಯನ್ ಆಫ್ ಪೀಪಲ್, ಒಂದು ಆರ್ಗನೈಸೇಷನ್ ಹೆಸರು. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಕೋಆಪರೇಟಿವ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಎಷ್ಟೊಂದು ನಮ್ಮಲ್ಲಿ ಕೋಆಪರೇಟಿವ್ ಫಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ಇದೆ, ಅದರ ಹೆಡ್ ಕ್ವಾರ್ಟರ್ಸ್ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್. ಇದನ್ನ ತುಂಬಾ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ, NCUI, ಭಾರತದ ರಾಷ್ಟ್ರೀಯ ಸಹಕಾರ ಒಕ್ಕೂಟ, ನವದೆಹಲಿ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿದೆ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ, ಕರ್ನಾಟಕ ರಾಜ್ಯ ಮಟ್ಟದ ಸಂಸ್ಥೆ, ಅಂದ್ರೆ ದಿಸ್ ಇಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಯೂನಿಯನ್ಸ್, ಅವರ ಡಿಸ್ಟ್ರಿಕ್ಟ್ ಅಲ್ಲಿ ಇವೆಲ್ಲ ಲೊಕೇಟೆಡ್ ಇರ್ತದೆ. ನೆಕ್ಸ್ಟ್ ಸಹಕಾರ ಕೋಆಪರೇಟಿವ್ ಸೊಸೈಟೀಸ್, ಗ್ರಾಮ ಅಥವಾ ನಗರ ಮಟ್ಟದಲ್ಲಿ ಈ ಎಲ್ಲ ಕೋಆಪರೇಟಿವ್ಸ್ ಲೊಕೇಟೆಡ್ ಇರ್ತದೆ. ನೆಕ್ಸ್ಟ್ NCCT ಅಂದ್ರೆ ಏನು? ಸೊ ಇದರ ಫುಲ್ ಫಾರ್ಮ್, NCCT ನ ಫುಲ್ ಫಾರ್ಮ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್. ಈ ತರಹ ನಾನು ನಿಮಗೆ ಸುಮಾರು ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಪ್ರತಿಯೊಂದು ನಮ್ಮ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಹೂ ಇಸ್ ನೋನ್ ಆಸ್ ದ ಫಸ್ಟ್, ವೇರ್ ವಾಸ್ ಕರ್ನಾಟಕ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಎಸ್ಟಾಬ್ಲಿಷ್ಡ್, ಹೂ ಇಸ್ ನೋನ್ ಆಸ್ ದ ಫಾದರ್ ಆಫ್ ಕೋಆಪರೇಟಿವ್ಸ್ ಇನ್ ಕರ್ನಾಟಕ, ಮತ್ತೆ ಸಹಕಾರ ಕಲರ್ಸ್ ಆಫ್ ಕೋಆಪರೇಟಿವ್ ಫ್ಲಾಗ್ ಅಂಡ್ ದರ್ ಸಿಗ್ನಿಫಿಕೆನ್ಸ್, ಯಾವ್ದೆಲ್ಲ ಕಲರ್ಸ್ ಈ ಒಂದು ಸಹಕಾರ ಸಂಘದ ಫ್ಲಾಗ್ ಅಲ್ಲಿ ಇದೆ, ಅದರ ಇಂಪಾರ್ಟೆನ್ಸ್ ಏನು, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನಿಮ್ಗೆ ಕೇಳ್ತಾರೆ, ಕರೆಕ್ಟ್ ಆಗಿ ಬರೀರಿ ಅಂತ. ಮತ್ತೆ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಕೋಆಪರೇಟಿವ್ ವೀಕ್ ಅನ್ನ, ಅದ್ರ ಬಗ್ಗೆ ಏನು ಕ್ವಶನ್ಸ್ ಮಾಡಿದೀನಿ. ಸೊ ಸುಮಾರು ಕ್ವಶನ್ಸ್ ಇದಾವೆ ನಿಮಗೆ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಪರೇಷನ್. ಓಕೆ, ಸೊ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್, ನಾನ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್, ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ನಾನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂದ್ರೆ ಪತ್ತಿನ ಸಹಕಾರ ಸಂಘ ಅಂತ ಹೇಳ್ತಾರೆ, ಮತ್ತೆ ಪತ್ತೇತರ ಸಹಕಾರ ಸಂಘ ಅಂತ ಹೇಳ್ತಾರೆ. ಇದರ ನಡುವಿನ ಡಿಫ್ರೆನ್ಸ್ ಏನು, ಅದ್ರ ಬಗ್ಗೆ ಮಾಹಿತಿ. ಮತ್ತೆ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ಮತ್ತೆ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅದರ ಸ್ಟ್ರಕ್ಚರ್ ಹೇಗಿರ್ತದೆ, ಮತ್ತೆ ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಅಂಡ್ ಮಾರ್ಕೆಟಿಂಗ್ ಇರ್ತದೆ. ನಿಮ್ಗೆ ಸ್ಟೇಜ್ ಬೈ ಸ್ಟೇಜ್ ಹೋಗೋಣ, ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಫ್ರೆಂಟ್ ಕೋಆಪರೇಟಿವ್ ಸೊಸೈಟೀಸ್, ಮತ್ತೆ ಟೈಮ್ ಬೇಸ್ಡ್ ಕೋಆಪರೇಟಿವ್ ಸೊಸೈಟಿ, ಶಾರ್ಟ್ ಟರ್ಮ್ ಅಗ್ರಿಕಲ್ಚರ್ ಕ್ರೆಡಿಟ್, ಮತ್ತೆ ಪ್ಯಾಕ್ಸ್ ಅಂದ್ರೆ ಏನು, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪ್ ಸೊಸೈಟೀಸ್ ಅಂದ್ರೆ ಏನು, ಮತ್ತೆ ಇದರ ಆಬ್ಜೆಕ್ಟಿವ್ಸ್ ಏನು, ನಾನ್ ಅಗ್ರಿಕಲ್ಚರಲ್ ಲೋನ್ಸ್ ಅಂದ್ರೆ ಏನು, ಅಂದ್ರೆ ಅಗ್ರಿಕಲ್ಚರ್ ಲೋನ್ಸ್ ಬೇರೆ, ನಾನ್ ಅಗ್ರಿಕಲ್ಚರ್ ಅಂದ್ರೆ ಮೆಡಿಕಲ್ ಲೋನ್ಸ್ ಆಗಿರ್ಬೋದು, ಸ್ಯಾಲರಿ ಲೋನ್ಸ್, ಇದು ಸಹ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಕೊಡ್ತಾರೆ. ಓಕೆ, ಮತ್ತೆ ಪ್ಯಾಕ್ಸ್ ಗೆ ಫಂಡ್ಸ್ ಹೇಗೆ ಬರ್ತದೆ ನಬಾರ್ಡ್ ಇಂದ, ಮತ್ತೆ ಇದ್ರ ಬಗ್ಗೆ ಎಲ್ಲ ನೋಡೋಣ ಮುಂದಿನ ಕ್ಲಾಸಸ್ ಅಲ್ಲಿ. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಮೇಜರ್ ಫಂಕ್ಷನ್ ಆಫ್ ಕ್ರೆಡಿಟ್ ಕೋಆಪರೇಟಿವ್ ಅಂದ್ರೆ ಸಾಲ ಕೊಡುವ ಕೋಆಪರೇಟಿವ್ ಸೊಸೈಟೀಸ್ ನ ಮೇಜರ್ ಕೆಲಸ ಕಾರ್ಯಗಳೇನು ಅವು. ಮತ್ತೆ ನೋಡಿ, ಸುಮಾರು ವಿ ಹ್ಯಾವ್ ಇನ್ಕ್ಲೂಡೆಡ್ ಆಲ್ ದ ಕೋಆಪರೇಟಿವ್ ಸೊಸೈಟೀಸ್, agriculture, different agriculture, non-agriculture cooperative societies, major activities of urban cooperative banks, ಮತ್ತೆ agriculture produce related, processing and marketing related. ನೆಕ್ಸ್ಟ್ ಉತ್ಪನ್ನ ಆಧಾರಿತ ಸಂಸ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘಗಳು, ಕಮ್ಯುನಿಟಿ ಬೇಸ್ಡ್ ಪ್ರೊಸೆಸಿಂಗ್ ಅಂಡ್ ಮಾರ್ಕೆಟಿಂಗ್ ಕೋಆಪರೇಟಿವ್ಸ್, ಇದರಲ್ಲಿ ಆಯಿಲ್ ಸೀಡ್ಸ್ ಗ್ರೋವರ್ಸ್ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ಸ್ ಆಯಿಲ್ ಸೀಡ್ಸ್ ಗ್ರೋವರ್ಸ್ ಫೆಡರೇಷನ್, ಮತ್ತೆ ಅರೇಕಾನಟ್ ರಬ್ಬರ್ ಗ್ರೋವರ್ಸ್. ಇಲ್ಲಿಂದಾನು ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಬರೀ ಡೈರಿ ಮಿಲ್ಕ್ ಕೋಆಪರೇಟಿವ್ ಓದ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಡಿಫ್ರೆಂಟ್ ಕೋಆಪರೇಟಿವ್ ಸೊಸೈಟೀಸ್ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಮತ್ತೆ ಕ್ಯಾಂಪ್ಕೋ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಹೆಡ್ ಕ್ವಾರ್ಟರ್ಸ್ ಮಂಗಳೂರಲ್ಲಿದೆ. ಏರಿಯಾ ಕರ್ನಾಟಕ ಮತ್ತೆ ಕೇರಳ ಎರಡು ಕಡೆನೂ ವಿಸ್ತರಣೆ ಆಗಿದೆ ಇದು. ಮತ್ತೆ ಅರೇಕಾನಟ್ ಗ್ರೋವರ್ಸ್ ಇದರ ಮೆಂಬರ್ಸ್ ಆಗಿರ್ತಾರೆ. ಓಕೆ, ಮತ್ತೆ ಹಾಪ್ಕಾಮ್ ಲೊಕೇಟೆಡ್ ಇದೆ ಇದ್ರ ಬಗ್ಗೆ. ಮತ್ತೆ ಕರ್ನಾಟಕ ಹಾರ್ಟಿಕಲ್ಚರ್ ಫೆಡರೇಷನ್ ಇದ್ರ ಬಗ್ಗೆ ಎಲ್ಲ ಓದ್ಬೇಕಾಗಿರ್ತದೆ ನೀವು. ನೆಕ್ಸ್ಟ್ ಫೈನಲಿ ಡೈರಿ ಸೆಕ್ಟರ್ ರಿಲೇಟೆಡ್ ಫ್ಯೂ ಕ್ವಶನ್ಸ್ ಕೇಳಿದ್ದೀನಿ. ಹೂ ಇಸ್ ಎಲಿಜಿಬಲ್ ಫಾರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಗೆಟಿಂಗ್ ದ ಮೆಂಬರ್ಶಿಪ್ ಆಫ್ ಪ್ರೈಮರಿ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟೀಸ್. ಇಲ್ಲಿ ನೋಡಿ, ಎ ಪರ್ಸನ್ ರೆಸಿಡಿಂಗ್ ವಿತ್ ಇನ್ ದ ಏರಿಯಾ ಆಫ್ ಆಪರೇಷನ್ ಓನಿಂಗ್ ಅಟ್ ಲೀಸ್ಟ್ ಒನ್
ಕೌ ಆರ್ ಬೆಫೆಲೋ. ಒನ್ ಕೌ ಅಥವಾ ಬೆಫೆಲೋ ಅವ್ರ ಹತ್ರ ಇರಲೇಬೇಕು. ಒಂದು ಹಸು ಅಥವಾ ಎಮ್ಮೆ ಇದ್ರೆ ಮಾತ್ರ ಅವ್ರ ಮೆಂಬರ್ ಆಗಕ್ಕಾಗ್ತದೆ. ಮತ್ತೆ ಅಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್ ಏನು ಡೈರಿ ಮಿಲ್ಕ್ ಕೋಆಪರೇಟಿವ್ಸ್ ನ ಅಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್. ಮತ್ತೆ ಅಮೂಲ್ ಎಂದರೇನು, ಇದರ ಫುಲ್ ಫಾರ್ಮ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಮತ್ತೆ ಇದರ ಫೀಚರ್ಸ್ ಆಫ್ ಅಮೂಲ್ ಏನು, 3 ಟೈಪ್ ಸ್ಟ್ರಕ್ಚರ್ ಏನ್ KMF ಇದೆ ಅದೇ ತರ ಇದನ್ನು ವರ್ಕ್ ಮಾಡ್ತದೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಮಿಲ್ಕ್ ಯೂನಿಯನ್ಸ್ ರಿಲೇಟೆಡ್ ಕ್ವಶನ್ಸ್. ಮತ್ತೆ ಸ್ಟೇಟ್ ಲೆವೆಲ್ ಫೆಡರೇಷನ್ NDDB ಅಂದ್ರೆ ಏನು. ಸೊ ಸುಮಾರು ಜನ ಕೇಳಿಸಿದ್ರಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ. ಐ ಹ್ಯಾವ್ ಇನ್ಕ್ಲೂಡೆಡ್ ಎವ್ರಿಥಿಂಗ್ ಹಿಯರ್. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಮತ್ತೆ IDC ಇಂಡಿಯನ್ ಡೈರಿ ಕಾರ್ಪೊರೇಷನ್, ಇದು ಹೇಗೆ ಹೆಲ್ಪ್ ಮಾಡ್ತದೆ ಡೈರಿ ಕೋಆಪರೇಟಿವ್ಸ್ಗೆ. ಮತ್ತೆ ವರ್ಗೀಸ್ ಕುರಿಯನ್ ಯಾರು, ಇವರ ಬಗ್ಗೆ ಮಾಹಿತಿ. ಮತ್ತೆ ಹೂ ಇಸ್ ಪ್ರೈಮ್ ಮಿನಿಸ್ಟರ್ ಇಸ್ ಅಸೋಸಿಯೇಟೆಡ್ ವಿತ್ ಇಂಡಿಯಾಸ್ ವೈಟ್ ರೆವಲ್ಯೂಷನ್ ಫಾದರ್ ಯಾರು ಅಂತ ಗೊತ್ತಿರ್ತದೆ, ಬಟ್ ಅದರ ಪ್ರೈಮ್ ಮಿನಿಸ್ಟರ್ ಆ ಒಂದು ಸಿಚುವೇಶನ್ ಅಲ್ಲಿ ಯಾರಿದ್ರು ಅದ್ರ ಬಗ್ಗೆ ಮಾಹಿತಿ. ಮತ್ತೆ ಫಸ್ಟ್ ಚೇರ್ಮನ್ ಆಫ್ ಅಮೂಲ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕೇಳಿದ್ದಾರೆ ಸುಮಾರು KMF ಎಕ್ಸಾಮಿನೇಷನ್ ಅಲ್ಲಿ. ಮತ್ತೆ ವೆನ್ ವಾಸ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಲಾಂಚ್ ಇನ್ ಕರ್ನಾಟಕದಲ್ಲಿ ಯಾವಾಗ ಲಾಂಚ್ ಮಾಡಿದ್ರು ಅದ್ರ ಬಗ್ಗೆ ಮಾಹಿತಿ ನೋಡೋಣ. ಮತ್ತೆ EEC ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ, ಇವೆಲ್ಲ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಸ್ಟಾರ್ಟಿಂಗ್ ಅಲ್ಲಿ ನಾನು ಇನ್ಕ್ಲೂಡೆಡ್ ಮಾಡಿದ್ದೀನಿ. ನಂದಿನಿ ಬ್ರ್ಯಾಂಡ್ ಯಾರ್ದು, KMFದು. ಓಕೆ, ಅದರ್ ಅಗ್ರಿ ಬೇಸ್ಡ್ ಪ್ರಾಡಕ್ಟ್ಸ್ ಯಾವ್ದು, ಅಗ್ರಿ ಬೇಸ್ಡ್ ಪ್ರಾಡಕ್ಟ್ಸ್ ಅಲ್ಲಿ ನಿಮ್ ಕೋಆಪರೇಟಿವ್ ಸೊಸೈಟೀಸ್ ಫಾರ್ಮ್ ಆಗಿರ್ಬೋದು, ಪೌಲ್ಟ್ರಿ ಆಗಿರ್ಬೋದು, ಶಿಪ್ ರೇರಿಂಗ್, ಜೇನು ಸಾಕಾಣಿಕೆ. ಓಕೆ, ಸೊ ದಿಸ್ ಅಂಡ್ ಆಲ್ ದ ಥಿಂಗ್ಸ್ ವಿಚ್ ಐ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದಿಸ್. ಓಕೆ, ಮತ್ತೆ ಪದಾಧಿಕಾರಿಗಳು ಅವಧಿ, ನಿಮ್ಗೆ ಎಲೆಕ್ಟೆಡ್ ಬಾಡಿ ಇರ್ತಾರಲ್ಲ ಆಫೀಸ್ ಬೇರರ್ಸ್, ಅವರು ಎಷ್ಟೊಂದು ವರ್ಷ ಇರ್ತಾರೆ, ಈ ತುಂಬಾ ಇಂಪಾರ್ಟೆಂಟ್ ಈ ಕ್ವಶನ್ಸ್ ಕೇಳಿದ್ದಾರೆ. ಮತ್ತೆ ಎಷ್ಟೊಂದು ದಿವಸಗಳ ನಿರ್ದಿಷ್ಟ ಅವಧಿ ಎಷ್ಟು, ವಾಟ್ ಇಸ್ ದ ಟೆನ್ಯೂರ್ ಆಫ್ ಡೈರೆಕ್ಟರ್ಸ್. ಇವಾಗ ನಿಮ್ಮ ಡೈರಿಗಳಲ್ಲಿ ನೀವು ನೋಡಿರೋ ಹಾಗೆ ಡೈರೆಕ್ಟರ್ಸ್ ಇರ್ತಾರಲ್ಲ ಅವರ ಅವಧಿ ಎಷ್ಟು, ಅದ್ರ ಬಗ್ಗೆ ಮಾಹಿತಿ. ಮತ್ತೆ ಕೆನ್ ದ ಚೀಫ್ ಎಕ್ಸಿಕ್ಯೂಟಿವ್ ಬಿ ಎನ್ ಆನರರಿ ಎಂಪ್ಲಾಯಿ, ಚೀಫ್ ಎಕ್ಸಿಕ್ಯೂಟಿವ್ ಆನರರಿ ಎಂಪ್ಲಾಯಿ ಆಗಿ ಇರಬಹುದಾ ಅಂದ್ರೆ ಇಲ್ಲ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಮೇಜರ್ ಫಂಕ್ಷನ್ಸ್ ಯಾವುದು ಅದ್ರ ಬಗ್ಗೆ ನೋಡೋಣ. ಓಕೆ, ಮತ್ತೆ ಪ್ರೆಸಿಡೆಂಟ್ ನಿಮ್ಮ ಡೈರಿಯ ಅಧ್ಯಕ್ಷರಾಗಿರ್ತಾರಲ್ಲ ಅವ್ರ ಕರ್ತವ್ಯಗಳೇನು, ಮತ್ತೆ ಉಪಾಧ್ಯಕ್ಷರ ಕರ್ತವ್ಯಗಳೇನು, ಇದರ ಬಗ್ಗೆ ನೋಡೋಣ. ಮತ್ತೆ ಜನರಲ್ ಬಾಡಿ ಮೀಟಿಂಗ್, ಯೂಶಲಿ ನಿಮ್ಗೆ ಜನರಲ್ ಬಾಡಿ ಮೀಟಿಂಗ್ ಕಂಡಕ್ಟ್ ಮಾಡ್ತಾರಲ್ಲ ಡೈರಿಗಳಲ್ಲಿ, ಅದು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನೋಡೋಣ. ಮತ್ತೆ ವಾರ್ಷಿಕ ಮಹಾಸಭೆಯಲ್ಲಿ ಚರ್ಚೆ ಆಗುವ ವಿಷಯಗಳು, ಯಾವೆಲ್ಲ ವಿಷಯಗಳು ಮ್ಯಾಂಡೇಟರಿ ಆಗಿ ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ಆನ್ಯುವಲ್ ರಿಪೋರ್ಟ್ಸ್ ಆಗಿರ್ಬೋದು, ಆನ್ಯುವಲ್ ಆಡಿಟ್ ರಿಪೋರ್ಟ್ಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ನೆಟ್ ಪ್ರಾಫಿಟ್ ಎಷ್ಟೊಂದಾಗಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ. ಸೊ ಕಂಪ್ಲೀಟ್ ಲಿಸ್ಟ್ ಇದೆ ಇಲ್ಲಿ. ಓಕೆ, ಸದಸ್ಯರು ಆಡಳಿತದಲ್ಲಿ ಹೇಗೆ ಭಾಗವಹಿಸುತ್ತಾರೆ. ಸೊ ಮೆಂಬರ್ಸ್ ಏನು ಡೈರಿ ಕೋಆಪರೇಟಿವ್ ನ ಮೆಂಬರ್ಸ್ ಇರ್ತಾರೆ, ಅವರು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಹೇಗೆ ತಮ್ಮ ಆಕ್ಟಿವಿಟೀಸ್ ಅನ್ನ ಪೋಸೆಸ್ ಮಾಡ್ತಾರೆ, ಹೇಗೆ ಅವರು ಇನ್ವಾಲ್ವ್ ಆಗ್ತಾರೆ ಅನ್ನೋದು. ಮತ್ತೆ ಸಂಘದ ದೈನಂದಿನ ಕಾರ್ಯಾಚರಣೆ, ಕೋಆಪರೇಟಿವ್ ಸೊಸೈಟೀಸ್ ಅದರ ಬಗ್ಗೆ ನೋಡೋಣ. ಓಕೆ, ಮತ್ತೆ ಸಹಕಾರ ಸಂಘದ ಕಾಯ್ದೆಗಳು, ಆಕ್ಟ್ಸ್, ಲಾಸ್, ಅದರ್ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಅದ್ರ ಬಗ್ಗೆ ನೋಡೋಣ. ಮತ್ತೆ ಫಸ್ಟ್ ಕೋಆಪರೇಟಿವ್ ಆಕ್ಟ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಯಾವಾಗ, 1904 ಇಂಟ್ರೊಡ್ಯೂಸ್ ಮಾಡಿದ್ರು, ಇದ್ರ ಬಗ್ಗೆ ನೋಡೋಣ. ಇದರ ವೈಶಿಷ್ಟ್ಯತೆ ಏನು, ಪರ್ಮಿಟೆಡ್ ರಿಜಿಸ್ಟ್ರೇಷನ್ ಆಫ್ ಅನ್ಲಿಮಿಟೆಡ್ ಲಯಬಿಲಿಟಿ ಕೋಆಪರೇಟಿವ್ ಸೊಸೈಟೀಸ್ ಇಸ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್ ಆಕ್ಟ್. ಅದಾದ ಮೇಲೆ 1912 ತಿದ್ದುಪಡಿಯ ಮಹತ್ವತೆ, 1912 ಅಮೆಂಡ್ಮೆಂಟ್ ಆಯಿತು, ಅದರ ಇಂಪಾರ್ಟೆನ್ಸ್ ಏನು. ಓಕೆ, ನೆಕ್ಸ್ಟ್ ಗೈಸ್ ಎಲ್ಲ ಓಕೆನಾ? ಆಡಿಯೋ ವಿಡಿಯೋ ಇನ್ನೊಮ್ಮೆ ಹೇಳ್ಬಿಡಿ. ಓಕೆ, ಡನ್. ಮೇಡಮ್ ಒಬ್ಬರು ಮಾತಾಡಿ. ಸರ್ ಕ್ಲಿಯರ್ ಇದೆ ಸರ್. ಓಕೆ, ಡನ್. ಸರ್ 1 ಪಾಯಿಂಟ್ ಸರ್, ಹೇಳಿ. ಕ್ಲಾಸ್ ICA ಹೆಡ್ ಕ್ವಾರ್ಟರ್ಸ್ ಜೆನಿವಾ ಸ್ವಿಟ್ಜರ್ಲೆಂಡ್ ಅಂತ ಹೇಳಿದ್ರಲ್ಲ ಸರ್. ಲೇಟರ್ ಆನ್ ಇನ್ 2013 ಇಟ್ ಇಸ್ ಶಿಫ್ಟೆಡ್ ಟು ಬ್ರೆಜಿಲ್. ಕ್ಲಾಸ್ ಮಾಡ್ತಾ ಇದ್ರು, ಸುಮ್ಮನೆ ಪೂರ್ವಿ ಮಾತಾಡೋಣ ಹೇಳ್ತಿ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್, ನೋಟೆಡ್.
ಮತ್ತೆ ವಾಟ್ ಈಸ್ ರಿಜಿಸ್ಟ್ರೇಷನ್, ರಿಜಿಸ್ಟ್ರೇಷನ್ ಅಂದ್ರೆ ಏನು, ಮತ್ತೆ ಬೈಲಾಸ್ ಅಂದ್ರೆ ಏನು, ಮತ್ತೆ ನಿಬಂಧಕರು ಅಂದ್ರೆ ರಿಜಿಸ್ಟರ್ ಯಾರು, ಇದ್ರ ಬಗ್ಗೆ ಮಾಹಿತಿ. ಆದ್ಮೇಲೆ ಪವರ್ಸ್ ಆರ್ ಡೆಲಿಗೇಟೆಡ್, ಪವರ್ಸ್ ಡಿಫ್ರೆಂಟ್ ಆಫೀಸರ್ಸ್ಗೆ ಹೇಗೆ ಡೆಲಿಗೇಟ್ ಮಾಡ್ತಾರೆ ಅದ್ರ ಬಗ್ಗೆ. ಮತ್ತೆ ಹೂ ಇಸ್ ಎಂಪವರ್ಡ್ ಟು ಕಂಡಕ್ಟ್ ಆಡಿಟ್, ಆಡಿಟ್ ಎಲ್ರಿಗೂ ಕೊಡ್ತಾರ, ಪ್ರೈವೇಟ್ ಆಡಿಟರ್ಸ್ ಕೊಡ್ತಾರ, ಗೌರ್ಮೆಂಟ್ ಆಡಿಟರ್ಸ್ ಇರಬೇಕಾ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಪ್ರೈಮರಿ ಫೆಡರಲ್ ಸೊಸೈಟೀಸ್ ಅಂದ್ರೆ ಏನು, ಅಪೆಕ್ಸ್ ಬಾಡಿ ಏನು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮತ್ತೆ ಹೂ ಕ್ಯಾನ್ ಬಿಕಮ್ ಎ ಮೆಂಬರ್, ಯಾರೆಲ್ಲ ಸದಸ್ಯರಾಗಬಹುದು ಕೋಆಪರೇಟಿವ್ ಸೊಸೈಟೀಸ್ಗೆ, ಅದ್ರ ಬಗ್ಗೆ. ನೆಕ್ಸ್ಟ್ ಅಸೋಸಿಯೇಟ್ ಮೆಂಬರ್ಸ್ ಅಂದ್ರೆ ಏನು, ನಾಮಿನಲ್ ಮೆಂಬರ್ಸ್ ಅಂದ್ರೆ ಏನು. ವೆನ್ ಡಸ್ ಎ ಮೆಂಬರ್ ಗೆಟ್ ವೋಟಿಂಗ್ ರೈಟ್ಸ್, ವೋಟಿಂಗ್ ರೈಟ್ಸ್ ಯಾವಾಗ ಸಿಗ್ತದೆ. ಸೊ ಇದೊಂದು ಕ್ವಶನ್ ಅಂಡ್ ಆನ್ಸರ್ ರೂಪದಲ್ಲಿ ಡಿಸ್ಕಸ್ ಮಾಡ್ತಾ ಹೋದಾಗ ಇಟ್ ವಿಲ್ ಬಿಕಮ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಟು ಯು. ಹೂ ಕಂಡಕ್ಟ್ಸ್ ಕೋಆಪರೇಟಿವ್ ಎಲೆಕ್ಷನ್ಸ್, ಮತ್ತೆ ವೆನ್ ಆರ್ ಎಲೆಕ್ಷನ್ಸ್ ಹೆಲ್ಡ್, ಎಲೆಕ್ಷನ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾರೆ. ಮತ್ತೆ ನಿರ್ದೇಶಕರು ಡಿಸ್ಕ್ವಾಲಿಫಿಕೇಶನ್, ಆನ್ ವಾಟ್ ಬೇಸಿಸ್ ಡೈರೆಕ್ಟರ್ಸ್ ನ ಡಿಸ್ಕ್ವಾಲಿಫೈ ಮಾಡಬಹುದು. ಸೊ ಪ್ರತಿಯೊಂದು ಕ್ವಶನ್ ಅಂಡ್ ಆನ್ಸರ್ಸ್ ಟೈಪ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಇದೆಲ್ಲ ಆದ ಮೇಲೆ ನಿಮಗೆ ಸಹಕಾರ ಸಂಘಗಳ ರಿಲೇಟೆಡ್ ಒಂದ್ ಸ್ವಲ್ಪ ಆರ್ಟಿಕಲ್ಸ್ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿದೆ. ಸೊ ದಿಸ್ ಇಸ್ ಹೌ ದ ಕ್ಲಾಸಸ್ ವಿಲ್ ಗೋ ಆನ್. ಫಸ್ಟ್ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಡಿಸ್ಕಸ್ ಮಾಡೋಣ, ಅದಾದ ಮೇಲೆ ನಿಮಗೆ ಇನ್ ಡೀಟೇಲ್ ಆಗಿ ಕ್ಲಾಸಸ್ ಮಾಡೋಣ. ಪ್ರತಿಯೊಂದು ಏರಿಯಾನು ಕವರ್ ಮಾಡೋಣ. ಕೋಆಪರೇಟಿವ್ಸ್ ರಿಲೇಟೆಡ್, ಕೋಆಪರೇಟಿವ್ಸ್ ಯಾವಾಗ ಉದ್ಭವ ಆಯಿತು, ಅದರ ಹಿಸ್ಟ್ರಿ ಏನು, ಅದರ ತತ್ವಗಳೇನು, ಪ್ರಿನ್ಸಿಪಲ್ಸ್ ಏನು, ಮತ್ತೆ ವರ್ಕಿಂಗ್ ಸಿಸ್ಟಮ್ ಆಫ್ ಕೋಆಪರೇಟಿವ್ಸ್ ಹೆಂಗಿರ್ತದೆ, ಮತ್ತೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತೆ ನಿಮ್ಮ ಎಕ್ಸಿಕ್ಯೂಟಿವ್ ಬಾಡೀಸ್ ಯಾರು ಇರ್ತಾರೆ, ಮೆಂಬರ್ಸ್ ಯಾರು, ವೋಟಿಂಗ್ ರೈಟ್ಸ್ ಯಾರಿಗೆ ಸಿಗ್ತದೆ, ಮೆಂಬರ್ಸ್ ಹೇಗೆ ಎಲೆಕ್ಟ್ ಆಗ್ತಾರೆ, ಇಲ್ಲಿಂದಾನೇ ನಿಮ್ಗೆ ಕ್ವಶನ್ಸ್ ಬರೋದು. ಮತ್ತೆ ನಿಮಗೆ ಸರ್ ಈ ನೋಟ್ಸ್ ಆಪಲ್ ಅವೈಲಬಲ್ ಇರುತ್ತಾ ಸರ್ ಇವಾಗ ಕ್ವಶನ್ ಅಂಡ್ ಆನ್ಸರ್ಸ್ ನೋಟ್ಸ್? ಹೌದು ಹೌದು, ಇವತ್ತು ಅಥವಾ ನಾಳೆ ಅಪ್ಡೇಟ್ ಆಗ್ತದೆ ಮೇಡಮ್. ಓಕೆ ಸರ್, ಓಕೆ. ನೀವು ಮೇಜರ್ಲಿ ಫಸ್ಟ್ ಇವಾಗ ನಾನು ಇವತ್ತು ನಾಳೆ ಯಾವ್ದು ಹಾಕ್ತೀನಿ ನೋಟ್ಸ್, ಇದನ್ನ ರೆಫರ್ ಮಾಡಿ ಅದಕ್ಕೆ ಹೋಗಿ. ಬಿಕಾಸ್ ದಿಸ್ ನೋಟ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದರಲ್ಲಿ ಪ್ರತಿಯೊಂದು ಇನ್ಕ್ಲೂಡೆಡ್ ಇರುತ್ತೆ. ಸೊ ಈ ನೋಟ್ಸ್ ಅನ್ನ ಮಿಸ್ ಮಾಡೋದು. ಸರ್ ಇದು ಫುಲ್ ನೋಟ್ಸ್ ಇರುತ್ತೆ ಸರ್ ಅದರಲ್ಲಿ? ಹೌದು ಹೌದು ಹೌದು, ಫುಲ್ ನೋಟ್ಸ್ ಇರ್ತದೆ. ಮೇಲ್ ಮಾಡಲ್ವಾ ಸರ್ ಇದನ್ನ? ಇಲ್ಲ ಇಲ್ಲ ಮೇಡಮ್, ಇದನ್ನ ಮೇಲ್ ಮಾಡೋದಿಲ್ಲ. ಒಂದು ನಿಮಗೆ ನಾವು ಪ್ಲಾನ್ ಮಾಡ್ತಿದೀವಿ, ಒಂದು ಸಪರೇಟ್ ಆಗಿ ಬುಕ್ಕೆ ಕೊಡೋಣ ಅಂತ. ಇಫ್ ಎವ್ರಿಥಿಂಗ್ ಗೋಸ್ ರೈಟ್ ನಾವು ಬುಕ್ಕೆ ಕೊಟ್ಬಿಡ್ತೀವಿ. ಇಲ್ಲಾಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾಪಿ ಅಂತೂ ಕೊಡೋದಿಲ್ಲ. ಓಕೆ ಓಕೆ ಗೈಸ್, ಈ ತರ ಕ್ಲಾಸಸ್ ಇರ್ತದೆ. ಸಹಕಾರ ತತ್ವಗಳು, ಮತ್ತೆ ಡೆಮೋಕ್ರೆಟಿಕ್. ಸರ್ ಇದು ಆಪಲ್ ಅಪ್ಲೋಡ್ ಆಗಿಲ್ವಾ ಸರ್ ಈ ನೋಟ್ಸ್ ಹಂಗಾದ್ರೆ? ಇಲ್ಲ ಮೇಡಮ್, ಹೇಳನಲ್ಲ, ಆಪಲ್ ಇನ್ನ ಅಪ್ಲೋಡ್ ಆಗಿಲ್ಲ, ಮಾಡ್ತೀವಿ ಇವತ್ತು ಅಥವಾ ನಾಳೆ. ಮೋಸ್ಟ್ಲಿ ನಾಳೆನೇ ಆಗೋದು ಇದು ಅಪ್ಲೋಡ್ ಆಪಲ್. ಓಕೆ ಓಕೆ ಗೈಸ್, ಮತ್ತೆ ಇವಾಗ ನಿಮಗೆ ಏನೆಲ್ಲ ಡೌಟ್ಸ್ ಇದಾವೋ ಅದನ್ನೆಲ್ಲ ಕೇಳಿ, ಸೊ ದಟ್ ನಾವು ಪ್ರಾಪರ್ ಆಗಿ ಕ್ಲಾಸಸ್ ಅನ್ನ ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಕ್ಲಾಸಸ್ ಹೀಗೆ ನಡೀತದೆ, ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ಕವರ್ ಮಾಡೋಣ. ಅಂತಾರಾಷ್ಟ್ರೀಯ ಸಹಕಾರ ದಿನ, ಇದ್ರ ಬಗ್ಗೆ ಪ್ರಾಮುಖ್ಯತೆ, ಮತ್ತೆ ಅಂತಾರಾಷ್ಟ್ರೀಯ ಸಹಕಾರ ಬೆಳೆದು ಬಂದ ದಾರಿ, ಸ್ಟಾರ್ಟಿಂಗ್ ಇಂದ ಈಗಿನವರೆಗೆ ಏನೆಲ್ಲ ಆಯ್ತು ಅದರ ಬಗ್ಗೆ, ಮತ್ತೆ 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನ ಆಚರಣೆ, ಇದರ ಥೀಮ್ ಏನು, ಇದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ನೋಡಿ, ಈ ಡೇಟ್ಸ್ ಇದಾವಲ್ಲ, ನಿಮ್ಗೆ ಎವಲ್ಯೂಷನ್ ಹೇಗಾಯ್ತು ಅದರ ಒಂದು ಟೈಮ್ ಲೈನ್. 1995ರಲ್ಲಿ ಅದರ ಥೀಮ್ ಏನು, ಇದನ್ನು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಸೆಂಟ್ರಲ್ಲಿ ಯಾವ್ದಾದ್ರು ಕೇಳ್ಬೋದು. ಓಕೆ, ಮತ್ತೆ 18, 19, 20, 21 ಈ ವರ್ಷದ ಥೀಮ್ ಏನು? ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್, ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರ ಸಂಘಗಳು. ಓಕೆ, ಮತ್ತೆ ಎಕ್ಸಾಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೀವಿ ಸಪರೇಟ್ ಆಗಿ ಪ್ರತಿಯೊಂದು ಟಾಪಿಕ್ ಅಲ್ಲೂ. ಮತ್ತು ಸಹಕಾರ ಸಂಘಗಳ ವ್ಯವಸ್ಥಾಪನೆಯಲ್ಲಿ ಆಡಳಿತ ಮಂಡಳಿಯ ಪ್ರಾಮುಖ್ಯತೆ,
ಸೊ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಹೇಗೆ ನಿಮ್ಮ ಸಹಕಾರ ಸಂಘಗಳ ಅಂದ್ರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನ ಎಕ್ಸಿಕ್ಯೂಟಿವ್ ವರ್ಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದ್ರ ಬಗ್ಗೆ. ಆಡಳಿತ ಮಂಡಳಿ ಸಭೆ ನಡೆಸುವ ವಿಧಿವಿಧಾನಗಳು, ಯಾವ ರೀತಿಯಲ್ಲಿ ನಿಮ್ಗೆ ಆಡಳಿತ ಮಂಡಳಿ ಸಭೆಗಳನ್ನ ನಡೆಸುತ್ತದೆ ಅದ್ರ ಬಗ್ಗೆ. ಎಷ್ಟೊಂದು ದಿವಸಗಳ ಒಳಗೆ ನಿಮಗೆ ಒಂದು ಮೀಟಿಂಗ್ ಅರೇಂಜ್ ಕಾಲ್ ಮಾಡಿದ್ರೆ ಎಷ್ಟೊಂದು ದಿವಸಗಳ ಪ್ರಿಯರ್ ನೋಟಿಸ್ ಕೊಟ್ಬಿಟ್ಟು ಮೀಟಿಂಗ್ ಅನ್ನ ಅರೇಂಜ್ ಮಾಡಬೇಕು. ಓಕೆ, ಸೊ ನೋಟಿಸ್ ಇಲ್ಲಿ ನೋಡಿ, ಸಾಮಾನ್ಯ ಸಭೆ ಜನರಲ್ ಮೀಟಿಂಗ್ ಮಾಡ್ಬೇಕಂದ್ರೆ 7 ಸ್ಪಷ್ಟ ದಿನಗಳ ನೋಟಿಸ್ ಕೊಡಬೇಕು. ಮತ್ತೆ ಇಮರ್ಜೆನ್ಸಿ ಮೀಟಿಂಗ್ ಇದ್ರೆ ಅಟ್ಲೀಸ್ಟ್ 3 ದಿವಸಗಳ ನೋಟಿಸ್ ಕೊಡಲೇಬೇಕಾಗಿರುತ್ತದೆ. ಇದರಲ್ಲಿ ಯಾವ ಪ್ಲೇಸು ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ನ ಒಂದು ಏರಿಯಾ ಅಲ್ಲೇ ಮಾಡಬೇಕು, ಎಲ್ಲಂದ್ರಲ್ಲಿ ಮೀಟಿಂಗ್ಸ್ ಮಾಡಂಗಿಲ್ಲ. ದಿನಾಂಕ, ಸಮಯ, ಕಾರ್ಯಸೂಚಿ ಅಂದ್ರೆ ಅಜೆಂಡಾ ಆಫ್ ದ ಮೀಟಿಂಗ್ ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕು. ಫೋರಂ ಎಷ್ಟಿರ್ಬೇಕು, ಫೋರಂ ಅಂದ್ರೆ ಎಷ್ಟೊಂದು ಜನಗಳು ಅಟೆಂಡ್ ಮಾಡಬೇಕು ಅಂತ. ಸೊ ಮಿನಿಮಮ್ 50% ಜನರು ಡೈರೆಕ್ಟರ್ಸ್ ಅಟೆಂಡ್ ಆಗ್ಲೇಬೇಕು, ಮೆಂಬರ್ಸ್. 190 ಪೋಸ್ಟ್ಗೂ ಒಂದೇ ಕ್ವಶನ್ ಪೇಪರ್ ಇರುತ್ತಾ? ಹೌದು. ಸೊ ಓಕೆ ಗೈಸ್, ಸೊ ಇದನ್ನೆಲ್ಲ ಮುಂಬರುವ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದೊಂದೇ ವಿಲ್ ಟೇಕ್ ಒನ್ ಟಾಪಿಕ್, ವಿಲ್ ಡಿಸ್ಕಸ್ ಇಟ್. ಮತ್ತೆ ಅಲ್ಪಾವಧಿ ಕೃಷಿ ಸಾಲ ಅಂದ್ರೆ ಏನು, ಓಕೆ, ದೀರ್ಘಾವಧಿ ಕೃಷಿ ಸಾಲ ಅದ್ರ ಬಗ್ಗೆ ಇಲ್ಲಿಂದ ಕ್ವಶನ್ಸ್ ಬರ್ತವೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ಸಂಸ್ಕರಣ ಸಹಕಾರ ಸಂಘಗಳು, ಮತ್ತೆ ಪ್ರತ್ಯೇಕ ಕೃಷಿ ತೋಟಗಾರಿಕಾ ಉತ್ಪನ್ನ ಮಾರಾಟ, ಇದರ ಸಹಕಾರ ಸಂಘಗಳು ರಿಲೇಟೆಡ್. ಮತ್ತೆ ಹಣ್ಣು ಮತ್ತು ತರಕಾರಿ ಉತ್ಪನ್ನ ಮಾರಾಟ ಪರಿಷ್ಕರಣಾ ಸಹಕಾರ ಸಂಘಗಳು, ಎಣ್ಣೆ ಬೀಜ ಸಂಸ್ಕರಣ ಸಹಕಾರ ಸಂಘಗಳು, ಕೃಷಿ ಪೂರಕ ಚಟುವಟಿಕೆಗಳು. ಓಕೆ, ಪ್ರತಿಯೊಂದು ಕಂಪ್ಲೀಟ್ ಮಾಡ್ತಾ ಹೋಗೋಣ. ರಾಸಾಯನಿಕ ಗೊಬ್ಬರ ಉತ್ಪಾದನೆ ಇದರ ಬಗ್ಗೆ. ಸೊ ದಿಸ್ ಅಂಡ್ ಆಲ್ ಥಿಂಗ್ಸ್ ಆರ್ ರಿಲೇಟೆಡ್ ಟು ಫಾರ್ ಯುವರ್ ಕೋಆಪರೇಟಿವ್ಸ್, ಎಸ್ಪೆಷಲಿ KMF ಮತ್ತೆ DCC ಬ್ಯಾಂಕ್ ಅನ್ನು ಫೋಕಸ್ ಮಾಡ್ಕೊಂಡು ಮಾಡಿರೋದು. ಎಸ್ಪೆಷಲಿ ಇವಾಗ KMF ಎಕ್ಸಾಮ್ಗೆ ಹೆಲ್ಪ್ ಆಗೋ ತರಾನೇ ಮಾಡಿದೀವಿ. ಮತ್ತೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ಸ್, ಮತ್ತೆ ಗೃಹ ನಿರ್ಮಾಣ ಸಹಕಾರ ಸಂಘಗಳು, ಪ್ರತಿಯೊಂದು ಸಹಕಾರ ಸಂಘಗಳ ಬಗ್ಗೆ ನಾವು ಓದಬೇಕಾಗಿರ್ತದೆ. ಮತ್ತೆ ಸಹಕಾರ ಸಂಘಗಳ ವೃತ್ತಿಪರತೆ ಮತ್ತು ಪಾರದರ್ಶಕ ಆಡಳಿತ ಹೇಗಿರ್ತದೆ ಅದರ ಬಗ್ಗೆ ಒಂದು ಸ್ವಲ್ಪ ಪರಿಚಯ. ಮತ್ತೆ ಒಂದು ಸಹಕಾರ ಸಂಘ ಯಶಸ್ವಿ ಆಗಬೇಕಂದ್ರೆ ಅದಕ್ಕೆ ಕಾರಣವಾಗುವ ಅಂಶಗಳು ಯಾವುದು. ಇಲ್ಲಿಂದ ನಿಮ್ಗೆ MCQಗಳು ಸಹ ಕೇಳ್ತಾರೆ. ಫಾರ್ ಎ ಸಕ್ಸಸ್ಫುಲ್ ಕೋಆಪರೇಟಿವ್ ಸೊಸೈಟಿ ವಾಟ್ ಆರ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ದಕ್ಷ ಆಡಳಿತ ಮಂಡಳಿ, ಸೊ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇರಬೇಕು. ಮತ್ತೆ ಸಮರ್ಥ ಅಧ್ಯಕ್ಷರ ನಾಯಕತ್ವ, ಪ್ರೆಸಿಡೆಂಟ್ ಯಾರು ಡೈರಿ ಅವರು ಸ್ಟ್ರಾಂಗ್ ಒಬ್ಬ ಲೀಡರ್ ಆಗಿರ್ಬೇಕು. ಮತ್ತೆ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಬೇಕು. ಸೊ ಇದೆಲ್ಲ ಇನ್ಕ್ಲೂಡೆಡ್ ಇರ್ತದೆ. ಓಕೆ, ಸೊ ಕೊನೆ ಪಾಯಿಂಟ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತಾನೆ ಕೊಟ್ಟಿದ್ದೀವಿ. ಪರೀಕ್ಷಾ ಮುಖ್ಯಾಂಶಗಳು, ಎಕ್ಸಾಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ, ಎಕ್ಸಾಮ್ ಪಾಯಿಂಟ್ಸ್ ಅಂತ. ಸೊ ಇದನ್ನ ನೀವು ಅಟ್ಲೀಸ್ಟ್ ನೋಟ್ಸ್ ಸಿಕ್ಕದ ಮೇಲೆ ದಿವಸಕ್ಕೆ 1-2 ಬಾರಿ ಆದ್ರೂ ಈ ಎಕ್ಸಾಮ್ ಪಾಯಿಂಟ್ಸ್ ಅನ್ನ ಅಟ್ಲೀಸ್ಟ್ ನೀವು ನೋಡ್ತಾ ಇರ್ಬೇಕು. ಸೊ ಏನಂದ್ರೆ ನಿಮ್ಗೆ ಒಂದು 3 pages 2 pages 3 pages ಆದ ಮೇಲೆ ಸ್ವಲ್ಪ ಇದರ ಒಂದು ಕ್ರಿಸ್ಪ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ವೆರಿ ಓಕೆ, ಅಮೂಲ್ ಮಾಡೆಲ್ ಆಫ್ ಕೋಆಪರೇಟಿವ್ ಸ್ಟ್ರಕ್ಚರ್ ಇದರ ಬಗ್ಗೆ ಮಾಹಿತಿ. ಈ ತರ ಕಂಪ್ಲೀಟ್ ನಿಮಗೆ ಎಲ್ಲ ಕವರ್ ಮಾಡಿದ್ದೀವಿ. ಹಾಲು ಪರೀಕ್ಷಕರ ಜವಾಬ್ದಾರಿಗಳು, ಯಾರು ಮಿಲ್ಕ್ ಟೆಸ್ಟ್ ಮಾಡ್ತಾರೆ ಅವರ ಜವಾಬ್ದಾರಿ ಏನಿರ್ತದೆ. ಮತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಡೈರಿಯಲ್ಲಿ. ಮತ್ತೆ ಪ್ರೊಫೆಷನಲಿಸಮ್ ಅಂಡ್ ಟೆಕ್ನಾಲಜಿನ ಹೇಗೆ ಅಡಾಪ್ಟ್ ಮಾಡ್ಕೊಂತಿದ್ದಾರೆ. ರೋಲ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಸೊ ಏನಿರ್ತದೆ. ಓಕೆ, ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟಿ ಆಫ್ CEO ಸ್ಟೋರ್ಸ್ ಮೆಂಬರ್, ಮತ್ತು ಪ್ರೊಫೆಷನಲಿಸಮ್ ಅಂಡ್ ಟೆಕ್ನಾಲಜಿನ ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು. ಭಾರತದಲ್ಲಿ ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ಸಹಕಾರ ಚಳುವಳಿ, ಸೊ ಚೇಂಜಿಂಗ್ ಎಕನಾಮಿ, ಲೈಕ್ ನಮ್ಮ ಎಕನಾಮಿ ಹೇಗೆ ಚೇಂಜ್ ಆಗ್ತಿದೆ.
ಅದಕ್ಕೆ ಅನುಗುಣವಾಗಿ ಕೋಆಪರೇಟಿವ್ ಸೊಸೈಟೀಸ್ ಹೇಗೆ ಡೆವಲಪ್ಮೆಂಟ್ ಆಗ್ತಿದೆ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಮತ್ತೆ ನಿಮ್ ಪ್ರತಿಯೊಂದು ಆರ್ಟಿಕಲ್ ಮುಗಿದ ಮೇಲೆ ಒಂದ್ ಸ್ವಲ್ಪ ಎಕ್ಸಾಮ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೊಟ್ಟಿದೀವಿ. changes, challenges of the cooperative movement, short-term agriculture cooperative credit system, cooperative credit structure ಹೇಗಿರ್ತದೆ, ಮತ್ತೆ ವೈದ್ಯನಾಥ್ ಕಮಿಟಿ ರಿಪೋರ್ಟ್. ಓಕೆ, ಮೇಜರ್ recommendations ಏನಿತ್ತು, ಫೈನಾನ್ಷಿಯಲ್ ರಿಫಾರ್ಮ್ಸ್, ಲೀಗಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, institutional reforms, the promotion and democratic governance, problems in cooperative credit structure, the impact of demonetization ಮಾಡಿದ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಯಿತು, the government initiatives, ಇದನ್ನೆಲ್ಲ ನೋಡ್ತಾ ಹೋಗೋಣ ಒಂದೊಂದೇ. Cooperative marketing, agriculture processing and allied cooperative activities, long-term agriculture credit sector, agriculture marketing cooperative societies, commodity specific marketing and processing cooperatives, Areca and Cocoa, Camco, Mamcos, Apcos, Sirsi Horticulture Cooperative Society, Rubber Growers Cooperative Society, ಇದರ headquarters ಉಜಿರೆ, Tomcos, Chanagiri, Kadamba Cooperative Society, Sirsi. So ಮತ್ತೆ fruits and vegetable cooperative societies. ಸೊ ಓಕೆ ಗೈಸ್, ಇದನ್ನ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ KMF ಬಗ್ಗೆ ಡಿಸ್ಕಸ್ ಮಾಡೋಣ. KMF ಬಗ್ಗೆ ಸಪ್ರೇಟ್ ಆಗಿ ಕ್ಲಾಸಸ್ ಇದೆ, ಸಬ್ಜೆಕ್ಟ್ ಸಪ್ರೇಟ್ ಆಗಿರೋದ್ರಿಂದ ಇದನ್ನ ಸಪ್ರೇಟ್ ಆಗಿ ಡಿಸ್ಕಸ್ ಮಾಡೋಣ. ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ ಅಷ್ಟೇ ಇದು. ಓಕೆ ಓಕೆ ಗೈಸ್, ಸೊ ತುಂಬಾ ಇದೆ ನೋಟ್ಸು, ತುಂಬಾ ಇಂಪಾರ್ಟೆಂಟ್ ನೋಟ್ಸು. ಇದನ್ನ ಸೆಂಟರ್ ಅಲ್ಲಿ ಸ್ವಲ್ಪ ರಿಪೀಟೆಡ್ ಥಿಂಗ್ಸ್ ಬರ್ತದೆ. ಹೆಂಗಂದ್ರೆ ನಿಮಗೆ ಫಸ್ಟ್ ಕ್ವಶನ್ ಅಂಡ್ ಆನ್ಸರ್ಸ್ ಟೈಪ್ಸ್ ನೋಟ್ಸ್ ಹೆಂಗಿದೆ ಅಂದ್ರೆ, ಫಸ್ಟ್ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಟೈಪ್, ಆದ ಮೇಲೆ ನಿಮಗೆ ಸ್ಟ್ರಕ್ಚರ್ಡ್ ಫಾರ್ಮೆಟ್, ಆದ ಮೇಲೆ ನಿಮಗೆ ಶಾರ್ಟ್ ನೋಟ್ಸ್ ಅಟ್ ದ ಎಂಡ್ ಫಾರ್ ಈಚ್ ಆರ್ಟಿಕಲ್. ಈ ಒಂದು 4 ಟೈಪ್ಸ್ ಅಲ್ಲಿ ನಿಮ್ಗೆ ಈ ನೋಟ್ಸ್ ಪ್ರಿಪೇರ್ ಆಗಿದೆ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಒಂದ್ಸತಿ ಕ್ವಶನ್ ಅಂಡ್ ಆನ್ಸರ್ಸ್, ಒಂದು ಸ್ಟ್ರಕ್ಚರ್ಡ್ ಫಾರ್ಮೆಟ್ಸ್ ಅನ್ನು ಓದಿ, ಆರ್ಟಿಕಲ್ಸ್ ಅನ್ನ ಓದಿ ಅರ್ಥ ಮಾಡ್ಕೊಂಡು, ಮತ್ತೆ ಶಾರ್ಟ್ ನೋಟ್ಸ್ ಅನ್ನ ಓದಿದಾಗ ನಿಮ್ಗೆ ಕಂಪ್ಲೀಟ್ ಒಂದು ಕಂಪ್ರಹೆನ್ಸಿವ್ ಪ್ರಿಪರೇಷನ್ ಆಗ್ಬಿಡ್ತದೆ. ಓಕೆ ಓಕೆ ಗೈಸ್, ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ವಿತ್ ದ ಕೋಆಪರೇಟಿವ್ ಸೊಸೈಟಿ ಸಬ್ಜೆಕ್ಟ್. ಸೊ ಇದರ ರಿಲೇಟೆಡ್ ಮತ್ತೆ ನಿಮ್ಗೆ ಕೋರ್ಸ್ ರಿಲೇಟೆಡ್ ಏನೇ ಅದರ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಕ್ಲಾಸ್. ಮತ್ತೆ ಯಾರೆಲ್ಲ ಅಡ್ಮಿಷನ್ಸ್ ತಗೊಂಡಿದ್ದೀರಿ, ದಯವಿಟ್ಟು ಯು ಶುಡ್ ಹ್ಯಾವ್ ಟು ಅಟೆಂಡ್ ದ ಕ್ಲಾಸ್ ಥ್ರೂ ಅವರ್ ಆಪ್. ಓಕೆ, ಗೂಗಲ್ ಮೀಟ್ ಯಾವುದೇ ರೀತಿಯಲ್ಲಿ ನಾವು ಶೇರ್ ಮಾಡಕ್ ಹೋಗೋದಿಲ್ಲ. ಸೊ ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ ನಾವು. Sir, for admissions, to whom we have to reach? Yaratra reach agಬೇಕು admissions ಗೆ. I tried calling that number 9611, but no one responded. ಯಾರು ರೆಸ್ಪಾಂಡ್ ಮಾಡಿಲ್ಲ. ಯಾವಾಗ ಕಾಲ್ ಮಾಡಿದ್ರಿ? I think ಒಂದು 10-15 minutes back ಏನೋ ಕಾಲ್ ಮಾಡಿದೆ. ನಾನು actually while I was watching YouTube, I get to know that you guys are doing classes ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ನಿಮಗೆ ಕ್ಲಾಸಸ್ ಇರುವಾಗ ಕಾಲ್ಸ್ ಯಾರು ರಿಸೀವ್ ಮಾಡೋದಿಲ್ಲ. ಓಕೆ, ಕ್ಲಾಸ್ ಮಾಡ್ತೀನಲ್ಲ, ಮಿಕ್ಕಿರೋ ಟೀಮ್ ಎಲ್ಲ ಕ್ಲಾಸಸ್ ಅಬ್ಸರ್ವ್ ಮಾಡ್ತಿರ್ತದೆ, ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಅದನ್ನ ನೋಡ್ತಿರ್ತದೆ. ಸೊ ಕ್ಲಾಸಸ್ ಟೈಮ್ ಅಲ್ಲಿ ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬೇಡಿ. ಆಫ್ಟರ್ ದ ಕ್ಲಾಸ್ ಯು ಕ್ಯಾನ್ ರೀಚ್ ಔಟ್. ಓಕೆ ಓಕೆ ಸರ್. ಓಕೆ, ಎನಿಥಿಂಗ್ ಎಲ್ಸ್? ಸೊ ಅಡ್ಮಿಷನ್ ನಂಬರ್ 9611211195. ಹೌದು 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 ಟೂ ಅವರ್ಸ್ ಸರ್? ಮೇಡಮ್ ಇಟ್ ಡಿಪೆಂಡ್ಸ್. ಏಕೆಂದ್ರೆ ಸ್ವಲ್ಪ ಟಾಪಿಕ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಂದ್ಬಿಟ್ರೆ ಅದನ್ನ ನಾವು ಬ್ರೇಕ್ ಮಾಡಕ್ ಆಗೋದಿಲ್ಲ. ಟಾಪಿಕ್ ಅನ್ನು ಕಂಪ್ಲೀಟ್ ಮಾಡಲೇ ಬೇಕಾಗಿರ್ತದೆ. ಸೊ 1 to 1.5 hours ನಾವು ಪ್ಲಾನ್ ಮಾಡಿದೀವಿ ಯೂಶಲಿ. ಇದರಲ್ಲಿ 30 minutes
ಎಕ್ಸ್ಟೆಂಡ್ ಆಗಬಹುದು ಬೇಸ್ಡ್ ಆನ್ ಯುವರ್ ಡೌಟ್ಸ್, ಬೇಸ್ಡ್ ಆನ್ ದ ಕಂಟೆಂಟ್ ಆಫ್ ದ ಟಾಪಿಕ್. ಸ್ಟಾರ್ಟ್ ಆಗೋದು 7:30 ಇಂದನೇನಾ? ಮೇಡಮ್ ದೇರ್ ಆರ್ ನೋ ಫಿಕ್ಸ್ಡ್ ಟೈಮ್. ನಿಮ್ಗೆ ಯೂಶಲಿ 6 to 7 o'clock, ಓಕೆ ಸರ್. 7 o'clock ಈ ಒಂದು ಡ್ಯೂರೇಷನ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಸೊ ಅಥವಾ 6:30 ಅಥವಾ 7 o'clock ಯೂಶಲಿ ನಿಮ್ಗೆ ಈವ್ನಿಂಗ್ ಟೈಮಿಂಗ್ ಕ್ಲಾಸಸ್ ಆಗ್ತದೆ. ಇದರ ರೆಕಾರ್ಡೆಡ್ ವಿಡಿಯೋಸ್ ಸಿಗ್ಬಿಡ್ತದೆ ಆಪ್ ಅಲ್ಲಿ. ಸೊ ಯು ಡೋಂಟ್ ನೀಡ್ ಟು ಬಿ ವರಿಡ್. ಸರ್ ಇದು ಕ್ಲಾಸಸ್ ಸ್ಟಾರ್ಟ್ ಆಗೋದು ಆಪ್ ಅಲ್ಲೇ ಇನ್ಫಾರ್ಮ್ ಮಾಡ್ತೀರಾ? ಇಲ್ಲ, ಇವಾಗ ಯಾರು ಅಡ್ಮಿಷನ್ ತಗೊಂತಾರೆ ಅವ್ರು ನಾವೇನ್ ಮಾಡ್ತೀವಿ, ಸಪ್ರೇಟ್ ವಾಟ್ಸ್ಆಪ್ ಗ್ರೂಪ್ ಮಾಡ್ತೀವಿ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮಗೆ ಪ್ರಿಯರ್ ಆಗಿ ಆ ದಿವಸದ ಬೆಳಗ್ಗೆ ಅಥವಾ ಮಧ್ಯಾಹ್ನ ಎಷ್ಟೊಂದು ಟೈಮಿಂಗ್ಗೆ ನಿಮ್ಗೆ ಕ್ಲಾಸ್ ಇರ್ತದೆ. ಟೈಮ್ 6:30 PM ಮತ್ತೆ ಟಾಪಿಕ್ ಕೋಆಪರೇಟಿವ್ ಕ್ಲಾಸ್ 2 ಹೀಗೆ ಮೆನ್ಷನ್ ಮಾಡ್ಬಿಟ್ಟು ನಾವು ಹಾಕ್ಬಿಡ್ತೀವಿ. So it will be earlierly informed in your WhatsApp groups. ಇಲ್ಲ ನೋಟಿಫಿಕೇಶನ್ ಇವಾಗ ಸದ್ಯಕ್ಕೆ ಏನು ಆಗುವ ಸಾಧ್ಯತೆಗಳೇನಿಲ್ಲ, ಎಲ್ಲ ಕರೆಕ್ಟ್ ಆಗಿ ಹೋಗ್ತದೆ. ನಿಮ್ಗೆ ಎಕ್ಸಾಮ್ಸ್ ಆದಷ್ಟು ಬೇಗ ಬರುವ ಸಾಧ್ಯತೆಗಳಿದೆ. ಸೊ ಆದ್ರಿಂದಾನೆ ವಿ ಹ್ಯಾವ್ ಸ್ಟಾರ್ಟೆಡ್ ಪ್ರೈಮರಿಲಿ ಕೋಆಪರೇಟಿವ್ಸ್, ದೆನ್ ವಿಲ್ ಗೋ ಹೆಡ್ ವಿತ್ ಕೇಮ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಎಲ್ಲ ನಮ್ಮಲ್ಲಿ ಸೇರುವ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ 90% ಆಫ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಆಸ್ಕ್ಡ್ ದಿಸ್ ಸಬ್ಜೆಕ್ಟ್ಸ್ ಟು ಕಂಪ್ಲೀಟ್ ಫಸ್ಟ್. ಸೊ ಅದರಿಂದ ಸ್ಟಾರ್ಟ್ ಮಾಡಿದ್ವಿ. ಓಲ್ಡ್ ಕ್ವಶನ್ ಪೇಪರ್ಸ್ ಆಲ್ರೆಡಿ ನಮ್ಮ ಯೂಟ್ಯೂಬ್ ಅಲ್ಲಿ ಇದಾವೆ ಸರ್. ಯೂಟ್ಯೂಬ್ ಹೋಗಿ ಎನ್ಕರೇಜ್ ಇಂಡಿಯಾ, ಅಲ್ಲಿ ತುಂಬಾ ಕ್ವಶನ್ ಪೇಪರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಜೂನ್ ಹೊಳ್ಳಿ ರೀನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದಾವೆ ಸರ್? ಇದಾವೆ. ಮತ್ತೆ ಈ ಓಲ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ನಾವು ನಮ್ಮ ಸ್ಟೂಡೆಂಟ್ಸ್ ಡಿಸ್ಕಸ್ ಮಾಡ್ತೀವಿ ಇನ್ನೊಮ್ಮೆ. ನೀವೇನ್ ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಓಲ್ಡ್ ಕ್ವಶನ್ ಪೇಪರ್ಸ್ ನಿಮ್ಗೆ ಫಸ್ಟ್ ಸಿಲೆಬಸ್ ಕಂಪ್ಲೀಟ್ ಆಗ್ಬೇಕು, ನೋಟ್ಸ್ ಕೊಡಬೇಕು. ಇದಾದ್ಮೇಲೆ PVQ-ನ ಕೊಡ್ತೀವಿ. ಸರ್ ಕ್ವಶನ್ಸ್ ರಿಪೀಟ್ ಆಗುತ್ತಾ? 100% ಆಗುವ ಸಾಧ್ಯತೆಗಳು ಇದಾವೆ. ಆಗೋದು ಏನಂದ್ರೆ ನಿಮ್ಗೆ ಕಾಂಪ್ಲಿಕೇಟೆಡ್ ಮಾಡಬೇಕು ಕ್ವಶನ್ ಪೇಪರ್ ಅಂದ್ರೆ ಕ್ವಶನ್ಸ್ ರಿಪೀಟ್ ಆಗೋದಿಲ್ಲ. ಓಕೆನಾ? ಅಟ್ ದ ಸೇಮ್ ಟೈಮ್ ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಏರಿಯಾಸ್ ಇಂದ ನಿಮ್ಗೆ ಕ್ವಶನ್ಸ್ ಬರಲೇಬೇಕಾಗಿರ್ತದೆ. ಲೈಕ್ ನಿಮ್ಮ ಕೋಆಪರೇಟಿವ್ ಪ್ರಿನ್ಸಿಪಲ್ಸ್, ಮತ್ತೆ ಕೋಆಪರೇಟಿವ್ ವ್ಯಾಲ್ಯೂಸ್, ಪ್ರಿನ್ಸಿಪಲ್ಸ್, ಕೋಆಪರೇಟಿವ್ ಕಲರ್ಸ್, ಕೋಆಪರೇಟಿವ್ ಡೇ, ವೀಕ್, ಡೇಟ್ಸ್, ಮತ್ತೆ ಎಲ್ಲಿ ಕೋಆಪರೇಟಿವ್ ಬಿಗಿನ್ ಆಯ್ತು, ವರ್ಲ್ಡ್ ಅಲ್ಲಿ ಮತ್ತೆ ಇಂಡಿಯಾದಲ್ಲಿ ಎಲ್ಲಿ ಬಿಗಿನ್ ಆಯ್ತು. ಸೊ ದೀಸ್ ಆರ್ ದ ಎವರ್ಗ್ರೀನ್ ಕ್ವಶನ್ಸ್ ಅಲ್ವಾ? ಇಲ್ಲಿಂದ ನಿಮಗೆ ಕ್ವಶನ್ಸ್ ಏನಕ್ಕೆ ಬರೋದಿಲ್ಲ? ಅರ್ಥ ಆಯ್ತಾ ಮೇಡಮ್ ನಾನು ಹೇಳಿದ್ದು? ಹಾ ಎಸ್ ಸರ್, ಅರ್ಥ ಆಯ್ತು. ಸೊ ಈ ಇಂಪಾರ್ಟೆಂಟ್ ಏರಿಯಾಸ್ ನಿಮ್ಗೆ 100% ರಿಪೀಟ್ ಆಗ್ತದೆ. ನಾವು ಇಂತ ಇಂಪಾರ್ಟೆಂಟ್ ಏರಿಯಾಸ್ ನಮ್ಗೆ ಮೊದಲೇ ಕೊಟ್ಬಿಡ್ತೀವಿ ಎಕ್ಸಾಮ್. ಸರ್ ಇದು ನೀವು ಕ್ಲಾಸ್ ಮಾಡ್ತಿರಲ್ಲ ಸರ್, ಇದು ಕೋಆಪರೇಟಿವ್ ಆದ್ಮೇಲೆ ನೆಕ್ಸ್ಟ್ ಕನ್ನಡ, ನೆಕ್ಸ್ಟ್ GK ಆತರ ಮಾಡ್ತೀರಾ ಇಲ್ಲ ಡೈಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಮಾಡ್ತೀರಾ ಸರ್? ಒನ್ಸ್ ವಿ ಟೇಕ್ ಒನ್ ಸಬ್ಜೆಕ್ಟ್, ಅದನ್ನ ಕಂಪ್ಲೀಟ್ ಆಗೋವರೆಗೆ ಬೇರೆ ಸಬ್ಜೆಕ್ಟ್ ತಗೋತಾ ಇದ್ದೀವಿ. Okay guys, anything else? ಕೋರ್ಸ್ ಡ್ಯೂರೇಷನ್ ನೋಡಿ, ನಾವು 2.5 to 3 months ಪ್ಲಾನ್ ಮಾಡಿದೀವಿ. ನಿಮಗೆ ಎಕ್ಸಾಮ್ ಮುಂದೆ ಬಂದ್ರೆ we will finish it in 1 month as well. So it depends on your examination dates. Exam dates ಮೇಲೆ ಡಿಪೆಂಡ್. ನೋಡಿ ಸದ್ಯಕ್ಕೆ ಆಸ್ ಎ ಸ್ಟೂಡೆಂಟ್ ಶುಡ್ ಹ್ಯಾವ್ ಟು ಫೋಕಸ್ ಆನ್ ಸ್ಟಡೀಸ್ ಅನ್ಬಿಟ್ಟು ನೋಟಿಫಿಕೇಶನ್ ಆಗ್ತದ, ಕ್ಯಾನ್ಸಲ್ ಆಗ್ತದ, ಮತ್ತೆ ರೀನೋಟಿಫಿಕೇಶನ್ ಆಗ್ತದ, ರೀಫಂಡ್ ಆಗ್ತದ, ಇದೇ ಒಂದು 60-70% ಕ್ವಶನ್ಸ್ ಕೇಳ್ತೀರಾ ನೀವು. ಬೇಜಾರಾಗ್ತದೆ ನಮ್ಗೆ ಹೇಳಿ. ಇವಾಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆಯಲ್ಲ, ಮತ್ತೆ ಏನಕ್ಕೆ ಕೇಳ್ತೀರಿ? ನೋಟಿಫಿಕೇಶನ್ ಆಗಿದೆ, ಅಪ್ಲೈ ಮಾಡಿ, ಓದಕ್ಕಾಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ತಪ್ಪಿಗೆ ಮನೇಲಿ ಕುತ್ಕೊಳ್ಳಿ. ಎಲ್ಲ ಎಕ್ಸಾಮಿನೇಷನ್ ನಿಮ್ಗೆ ಎಲ್ಲ ರಿಕ್ರೂಟ್ಮೆಂಟ್ಸ್ ಬೇಸ್ಡ್ ಆನ್ ಎಕ್ಸಾಮಿನೇಷನ್ ಹೋಗ್ತಿರೋದು.
ಯಾರೋ ಬಂದು ಏನೋ ಕತೆ ಹೇಳಿದ್ರು, ಕಿವಿಯಲ್ಲಿ ಹೂ ಇಟ್ರು ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತೀರಾ ನೀವು. ನೋಟಿಫಿಕೇಶನ್ ಆದ್ಮೇಲೆ ವಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಫಸ್ಟ್ ಯು ಶುಡ್ ಹ್ಯಾವ್ ಟು ಅಪ್ಲೈ ಫಾರ್ ದ ನೋಟಿಫಿಕೇಶನ್, ದೆನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಏನ್ ಅಷ್ಟೊಂದು ಈಸಿ ಅನ್ಕೊಂಡಿದ್ದೀರಾ? ತುಂಬಾ ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ಇವಾಗ ಗೆಟಿನ್ ಆಗೋದು. 1:5 ಅಲ್ಲಿ ಬರೋದೇ ತುಂಬಾ ಕಷ್ಟ ಇದೆ. ಸರ್ ಕ್ಲಾಸಸ್ ಸ್ವಲ್ಪ ಬೇಗ ಮುಗಿಸ್ಕೊಡಿ ಸರ್. ಮಾಡ್ತೀವಿ ಮೇಡಮ್, ಮಾಡ್ತೀವಿ. ಸೊ 1:5 ಅಲ್ಲಿ ಬರೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಇದನ್ನ ಬಿಟ್ಟು ನೀವು ಬಗ್ಗೆ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ಈ ನೋಟಿಫಿಕೇಶನ್ ಮುಗ್ದೋಗುತ್ತೆ, ನೀವು ಅಪ್ಲೈ ಮಾಡೋದ್ರಲ್ಲೇ ಇದ್ದೋಗ್ಬಿಡ್ತೀರಾ. ನೋ ಸರ್, ಇಲ್ಲ ರೀಫಂಡ್ ಆಗಿದೆ ಸರ್. ಲಾಸ್ಟ್ ರೀಫಂಡ್ ಆಗಿದೆ ಸರ್ ಆಲ್ರೆಡಿ 5 days. ಅದೇ ಆಗಿದೆ, ತುಂಬಾ ಜನಕ್ಕೆ ಆಗಿದೆ. ಬಟ್ ಸ್ವಲ್ಪ ಜನ ಏನ್ ಮಾಡಿದಾರೆ ಗೊತ್ತಾ, ಬೇರೆಯವ್ರ ಅಕೌಂಟ್ ಇಂದ ಎಲ್ಲ ಇದ್ ಮಾಡ್ಬಿಟ್ಟಿದ್ದಾರೆ, ಪೇಮೆಂಟ್ ಎಲ್ಲ ಮಾಡ್ಸಿದ್ದಾರೆ. ಸೊ ರೀಫಂಡ್ ಆಗಿ ಅಂದ್ರೆ ಎಲ್ಲಿಂದ ಬರ್ತದೆ? ಸೊ ಯು ಶುಡ್ ಡಿಂಟ್ ಹ್ಯಾವ್ ಟು ಥಿಂಕ್ ಅಬೌಟ್ ರೀಫಂಡ್. ಇವಾಗ ಸದ್ಯಕ್ಕೆ ಏನು ಮಾಡಕ್ಕಾಗೋದ, 100% ರೀಫಂಡ್ ಆಗ್ತದೆ. ಬಟ್ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಇಂದಾನು, ನೀವು ಅಕೌಂಟ್ಸ್ ಕೊಟ್ಟಿರೋದ್ರಲ್ಲಿ ತಪ್ಪಿದ್ದು ಏನೋ ಒಂದು ಮಿಸ್ ಮ್ಯಾಚ್ ಆಗಿರ್ಬೋದು. ಸೊ ಅಂತ ಟೈಮಲ್ಲಿ ಸ್ಟಾರ್ಟ್ ಅಪ್ಲೈ ಮಾಡಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಇಲ್ಲೇ ಎಂಕರೇಜ್ ಇಂಡಿಯಾಲೇ ನೀವು ಜಾಯ್ನ್ ಆಗ್ಬೇಕು ಅಂತಲ್ಲ, ಎಲ್ಲಾದ್ರೂ ಒಂದ್ ಹತ್ರ ನೀವು ನೋಟ್ಸ್ ತಗೊಳ್ಳಿ, ಒಂದು ಪ್ರಾಪರ್ ಒಂದು ಆರ್ಗನೈಸ್ಡ್ ಫಾರ್ಮ್ ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ತುಂಬಾ ಅಂದ್ರೆ ತುಂಬಾ ಕಡಿಮೆ ಟೈಮ್ ಇದೆ. ಸೊ ಈ ಟೈಮಲ್ಲಿ ಯು ಶುಡಂಟ್ ಹ್ಯಾವ್ ಟು ಡಿವೇಟ್ into other topics. Okay, don't get deviated. It's just a matter of 2 months, 60 days. ಒಂದು 60 days ಅನ್ನ ನೀವು ಹೇಗೆ ಫೋಕಸ್ಡ್ ಆಗಿ ಪ್ರಿಪರೇಷನ್ ಮಾಡ್ತೀರಿ, ಅದು ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, 60 days ಮತ್ತೆ ಪದೇ ಪದೇ ಬರೋದಿಲ್ಲ. ಓಕೆ, ಸೊ ಮತ್ತೆ ಹೊಸ ನೋಟಿಫಿಕೇಶನ್ ನೀವು ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ, ಕರ್ನಾಟಕ ಸಿಟಿಜನ್ ಆಗಿದ್ರೆ ಸಾಕು, ನೀವು ಅಪ್ಲೈ ಮಾಡಿ. ಮತ್ತೆ ಬೇಕಾದ್ರೆ ನೀವು ಟ್ರಾನ್ಸ್ಫರ್ ಅದು ಇದು ಮಾಡಿಸ್ಕೋಬಹುದು. ಬೇರೆ ನಾವು ಬೆಂಗಳೂರ್ದು ಆದ್ರೇನೆ ಅಪ್ಲೈ ಮಾಡೋದು, ಕೋಲಾರದ ಆದ್ರೇನೆ ಅಪ್ಲೈ ಮಾಡೋದು, ಗುಲ್ಬರ್ಗಾದ ಆದ್ರೇನೆ ಅಪ್ಲೈ ಮಾಡೋದು ಅಂತ ಈ ಒಂದು ಮೈಂಡ್ ಸೆಟ್ ಅಲ್ಲಿ ಇರೋಕೆ ಹೋಗ್ಬೇಡಿ. ನಿಮ್ಮ ನೇಟಿವ್ ಡಿಸ್ಟ್ರಿಕ್ಟ್ ಕನ್ಫರ್ಮ್ ಆದಾಗ ಬೇರೆಯವ್ರು ಬಂದು ಓಡ್ಕೊಂಡು ಹೋಗ್ತಾರೆ ಅಷ್ಟೇ. ಓಕೆ ಗೈಸ್, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ವೈಂಡ್ ಅಪ್ ಮಾಡೋಣ ಕ್ಲಾಸ್ ಅನ್ನ. ಸೊ ನಾಳೆಯಿಂದ ಯೂಶುವಲ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಆಪ್ ಮುಖಾಂತರ ಅಟೆಂಡ್ ಮಾಡಿ ಕ್ಲಾಸ್ ಅನ್ನ. ಮತ್ತೆ ಅಡ್ಮಿಷನ್ಸ್ ತಗೊಳಕ್ಕೆ ಯಾರೆಲ್ಲ ಇಚ್ಛೆ ಪಡ್ತಿದ್ದೀರಿ ಅವರು ಅಡ್ಮಿಷನ್ ದಯವಿಟ್ಟು ಬೇಗ ತಗೊಳ್ಳಿ. ಮತ್ತೆ ಅಡ್ಮಿಷನ್ಸ್ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್. ನೋ ಸರ್, ಡೌಟ್ಸ್ ಇಲ್ಲ ಸರ್. ಓಕೆ ಮೇಡಮ್, ಯಾರಿಗೆಲ್ಲ ಡೌಟ್ಸ್ ಇಲ್ಲ ಅವರು ಎಕ್ಸಿಟ್ ಆಗಿ, ಯಾರೆಲ್ಲ ಡೌಟ್ಸ್ ಇದಾರೆ ಅವ್ರು ಇದ್ದು ಯು ಕ್ಯಾನ್ ಆಸ್ಕ್. ಇಲ್ಲ ನೀವು ಇದು ಕೇಳ್ತೀರಾ ಅಂದ್ರೆ ಯು ಕ್ಯಾನ್ ಆಸ್ಕ್, ಯು ಕ್ಯಾನ್ ಸ್ಟೇ. ಸರ್ ಫೀ ಸ್ಟ್ರಕ್ಚರ್ ಸ್ವಲ್ಪ ಏನಾರ ಹೇಳ್ಬೋದಾ ಸರ್? ಇಲ್ಲ ಸಪರೇಟ್ ಆಗಿ ಕಾಲ್ ಏನಾರ ಮಾಡ್ಬೇಕಾ? ಕಾಲ್ ಮಾಡ್ಕೊಳ್ಳಿ. ಓಕೆ, 21195. ಓಕೆ ಗೈಸ್, ವೈಂಡ್ ಅಪ್ ಮಾಡೋಣ. ಐ ಗೆಸ್ ಹೋಪ್ಫುಲಿ ಯಾರಿಗೂ ಡೌಟ್ಸ್ ಇಲ್ಲ ಅನ್ಸ್ತದೆ. ಓಕೆ, ಗುಡ್ ನೈಟ್, ಟೇಕ್ ಕೇರ್. ಥ್ಯಾಂಕ್ ಯು ಸರ್. ವೆಲ್ಕಮ್.